ಗಂಡು ಕತ್ತೆ ಮೇಲೆ ಬರ್ತಾ ಇದ್ದಾನೆ, ನೋಡಿ ನೋಡಿ. ಎಲ್ಲ ಮೂಗನ್ನ ಮುಚ್ಕೊಳ್ಳಿ, ಇವನಿಂದ ದುರ್ವಾಸನೆ ಬರ್ತಾ ಇದೆ. ಮೂಗ ಗಂಡು ಕತ್ತೆ ಮೇಲೆ ಬಂದು ತಲುಪಿದ. ಅವನ್ ತಲೆ ಮೇಲೆ ಪೇಟ ಇರ್ಲಿಲ್ಲ, ಕಾಲಲ್ಲಿ ಚಪ್ಲಿ ಇರ್ಲಿಲ್ಲ, ಶರ್ಟ್ ಬದಲು ಹರಿದು ಹೋಗಿರೋ ಬನಿಯನ್ ಹಾಕಿದ. ಇದನ್ನ ನೋಡಿ ಮದ್ವೆ ಹೆಣ್ಣು ಗಾಬರಿ ಆದ್ಲು. ಅಲ್ಲಿದ್ದ ಎಲ್ಲಾ ಅತಿಥಿಗಳು ಆಶ್ಚರ್ಯದಿಂದ ನೋಡ್ತಾ ಇದ್ರು. ಹಳದಿ ಹಲ್ಲುಗಳು, ಶೇವ್ ಮಾಡದೇ ಇರೋ ಗಡ್ಡ. ಈ ವರ ನೋಡೋಕೆ ಅಕ್ಷರಶಃ ಒಬ್ಬ ಭಿಕ್ಷುಕನಂತೆ ಇದ್ದ. ಡಾನ್ ಮುಖ್ತಾರ್ ಇದನ್ನ ಸೆಟ್ ಅಪ್ ಮಾಡಿ ಕರ್ಕೊಂಡ್ ಬಂದಿದ್ದ. ಈಗ ಅವನು ಆ ಹುಡುಗಿಯನ್ನ ಒಬ್ಬ ಭಿಕ್ಷುಕನ ಜೊತೆ ಮದ್ವೆ ಮಾಡ್ಕೋ ಅಂತ ಬಲವಂತ ಮಾಡ್ತಿದ್ದ. ಆದ್ರೆ ಒಂದು ವಿಷಯ ಮಾತ್ರ ಯಾರಿಗೂ ಅರ್ಥವಾಗ್ಲಿಲ್ಲ, ಈ ಭಿಕ್ಷುಕನ ಜೊತೆ ಈ ಹುಡುಗಿ ಹೇಗ್ ಸಂಸಾರ ಮಾಡ್ತಾಳೆ ಅಂತ. ಆದ್ರೆ ಆ ಭಿಕ್ಷುಕನ ನಿಜವಾದ ರೂಪ ಗೊತ್ತಾದ್ರೆ ಅಲ್ಲಿದ್ದ ಪ್ರತಿಯೊಬ್ಬರ ಆತ್ಮವೇ ನಡುಗಿ ಹೋಗುತ್ತದೆ. ಸಂಪೂರ್ಣ ಕಥೆಯನ್ನು ಗಮನವಿಟ್ಟು ಕೇಳಿ. ನಾನು ಯಾವತ್ತೂ ಈ ಭಿಕ್ಷುಕನ ಮದ್ವೆ ಆಗಲ್ಲ, ನನ್ ಕೈ ಬಿಡಿ. ಕೆಂಪು ಲೆಹೆಂಗ ಹಾಕಿಕೊಂಡಿದ್ದ ಹುಡುಗಿ ಶಿಲ್ಪ ಗೊಳೋ ಅಂತ ಅಳುತ್ತಿದ್ಲು. ಅವಳ ಚೀರಾಟ ಇಡೀ ಮದ್ವೆ ಮನೆಯಲ್ಲಿ ಕೇಳುತ್ತಿತ್ತು. ಅವಳಿಗೆ ಯಾರೂ ಸಹ ಸಹಾಯ ಮಾಡಲಿಲ್ಲ, ಯಾಕಂದ್ರೆ ಅಲ್ಲಿನ ದೊಡ್ಡ ಗುಂಡ ಮುಖ್ತಾರ್ ಗನ್ನನ್ನ ಶಿಲ್ಪಾಳ ತಮ್ಮ ರಾಹುಲ್ನತ್ತ ಹಿಡಿದು ನಿಂತಿದ್ದ. ಬೇಡ ಬೇಡ, ಪ್ಲೀಸ್ ಬೇಡ, ನನ್ ತಮ್ಮನ್ನ ಬಿಟ್ಬಿಡಿ. ನಿನ್ ದ್ವೇಷ ನನ್ ಮೇಲಲ್ವಾ, ನನ್ನ ಬೇಕಾದ್ರೆ ಸಾಯಿಸು. ಮುಖ್ತಾರ್ ಜೋರಾಗಿ ನಗಲು ಶುರು ಮಾಡ್ದ. ಅವನ ಕಣ್ಣುಗಳಲ್ಲಿ ದ್ವೇಷ ಮತ್ತು ಪ್ರತಿಕಾರ ಮಾತ್ರ ತುಂಬಿಕೊಂಡಿತ್ತು. ನೀನು ನನ್ನ ತಮ್ಮನ ಮದ್ವೆ ಆಗಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಇವತ್ತು ಈ ಸಿಟಿಗೆ ರಾಣಿ ತರ ಇರ್ಬೋದಿತ್ತು. ಆದ್ರೆ ನಿನ್ ಹಣೆ ಬರಹ, ಈ ಭಿಕ್ಷುಕನ್ನ ಮದ್ವೆ ಆಗ್ಬೇಕೀಗ. ಇದನ್ನ ಕೇಳಿದ ಶಿಲ್ಪಾಳ ತಂದೆ ರಾಜ್ದೀಪ್ ರಾಯ್ ಇಷ್ಟು ಹೊತ್ತು ಮಗಳ ಅಸಹಾಯಕತೆಯನ್ನ ನೋಡಿ ಕುಗ್ಗಿ ಹೋದ್ರು. ಎಲ್ಲರ ಮುಂದೆ ಅಳುತ್ತಾ ಭಯದಿಂದ ನಡುಗುತ್ತಾ ಮುಖ್ತಾರ್ನ ಕಾಲಿಗೆ ಬಿದ್ರು. ದಯವಿಟ್ಟು ಕ್ಷಮಿಸಿ, ನನ್ನಿಂದ ತಪ್ಪಾಗಿದೆ. ಈಗ ಎಲ್ರ ಮುಂದೆ ನಾನ್ ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ನನ್ನ ಮಗಳ ಜೀವನನ ಹಾಳು ಮಾಡಬೇಡಿ ಪ್ಲೀಸ್. ಕೆಲವು ತಿಂಗಳ ಹಿಂದೆ ಮುಖ್ತಾರ್ನ ತಮ್ಮ ಶಿಲ್ಪಾಗೆ ನನ್ನ ಜೊತೆ ಮದುವೆ ಆಗುವಂತ ಪ್ರಪೋಸ್ ಮಾಡಿದ್ದ. ಆದ್ರೆ ಶಿಲ್ಪಾ ಆಗಲ್ಲ ಅಂತ ಹೇಳಿದ್ದಕ್ಕೆ ಅವನು ಶಿಲ್ಪ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ. ಆಗ ಶಿಲ್ಪಾ ಅವನನ್ನ ಜೈಲಿಗೆ ಕಳಿಸಿದ್ಲು. ಅದೇ ಸೇಡಿಗಾಗಿ ಮುಖ್ತಾರ್ ಈ ಆಟ ರಚಿಸಿದ್ದ. ವಿಹಾನ್ನ ಮದುವೆ ಮೆರವಣಿಗೆ ಶಿಲ್ಪಾನ ಮನೆ ಕಡೆ ಬರುತ್ತಿತ್ತು. ಆಗ ಇದ್ದಕ್ಕಿದ್ದಂತೆ ಮುಖ್ತಾರ್ ಅದನ್ನ ತಡೆದು, ಈ ಮದ್ವೆ ಖಂಡಿತ ಆಗಲ್ಲ. ಇದನ್ನ ಕೇಳ್ತಿದ್ದಂತೆಯೇ ಅಲ್ಲೆಲ್ಲ ಮೌನ ಆವರಿಸಿತು. ಅಯ್ಯೋ, ಏನ್ ಹೇಳ್ತಾ ಇದ್ದೀರಾ? ಇವತ್ತು ನನ್ನ ಮಗನ ಮದ್ವೆ. ಈ ಮದ್ವೆ ಏನಾದ್ರೂ ಆದ್ರೆ ಗಂಡು ಜೀವಂತವಾಗಿ ಮನೆಗೆ ಹೋಗಲ್ಲ ಸರ್. ನಾವು ಈಗ್ಲೇ ವಾಪಸ್ ಹೋಗ್ತೀವಿ. ಆದ್ರೆ ಮುಕ್ತಾರ್ನ ಪ್ರತಿಕಾರ ಇಷ್ಟಕ್ಕೆ ನಿಲ್ಲಿಲ್ಲ. ಆಗ ಅವನ ಕಣ್ಣಿಗೆ ದೇವಾಲಯದ ಮೆಟ್ಟಿಲಿನಲ್ಲಿ ಕುಳಿತಿದ್ದ ಒಬ್ಬ ಭಿಕ್ಷುಕನ ಮೇಲೆ ಬಿತ್ತು. ಅವನ ಬಟ್ಟೆಗಳು ಹರಿದು ಗಲೀಜಾಗಿದ್ದವು. ತಲೆ ಕೂದಲು ಮತ್ತು ಗಡ್ಡ ತುಂಬಾ ಬೆಳೆದಿತ್ತು. ಬಸ್ಯ, ಆ ಭಿಕ್ಷುಕನನ್ನ ಇಲ್ಲಿಗೆ ಕರ್ಕೊಂಡ್ ಬಾ. ಕುದುರೆ ಮೇಲೆ ಕೂರ್ಸು. ಇವನೇ ಶಿಲ್ಪನ ಮದ್ವೆ ಆಗೋ ಗಂಡು. ಮೆರವಣಿಗೆಯಲ್ಲಿ ಬಂದೂಕು ಹಿಡಿದು ಗುಂಡಾಗಳು ಕುಣಿಯುತ್ತಿದ್ದರು. ಕುದುರೆಯ ಮೇಲೆ ಕುಳಿತಿದ್ದ ಭಿಕ್ಷುಕ ಮಾತ್ರ ಗೊಂದಲದಲ್ಲಿದ್ದ. ಏನಾಗ್ತಾ ಇದೆ ಅಂತ ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಬ್ಯಾಂಡ್ ಮತ್ತು ಗುಂಡಿನ ಸದ್ದಿನ ನಡುವೆ ಭಿಕ್ಷುಕನ ಮೆರವಣಿಗೆ ಶಿಲ್ಪಾ ಮನೆಗೆ ತಲುಪಿತು. ನಂತರ ಶಿಲ್ಪಾ ಈ ಮದುವೆಗೆ ನಿರಾಕರಿಸಿದಾಗ ಮುಖ್ತಾರ್ ರಾಹುಲ್ನ ತಲೆಗೆ ಬಂದೂಕು ಇಟ್ಟು ಹೇಳಿದ, ನಿನ್ ತಮ್ಮನ್ನ ಜೀವ ಉಳಿಸ್ಬೇಕು ಅಂತಂದ್ರೆ ನೀನು ಈ ಭಿಕ್ಷುಕನನ್ನ ಮದ್ವೆ ಮಾಡ್ಕೊಳ್ಳೇಬೇಕು. ನಾನು ಮದ್ವೆ ಆಗ್ತೀನಿ. ಅವಳು ಹಾಗೆ ಹೇಳ್ತಾ ಇದ್ದ ಹಾಗೆ ಮುಖ್ತಾರ್ ಮುಖದಲ್ಲಿ ಕ್ರೂರವಾದ ನಗು ಮೂಡಿತು. ಅಷ್ಟೇ ಅಲ್ಲ, ನಿನ್ನ ಗಂಡ ಆಗೋನು ನಿನಗೆ ಏನು ಹೇಳಲ್ಲ, ಯಾಕಂದ್ರೆ ಅವನು ಮೂಗ. ಇದನ್ನು ಕೇಳಿದ ಶಿಲ್ಪಾ ಆ ಭಿಕ್ಷುಕನನ್ನ ನೋಡಿದಳು. ಉಳಿದವರು ಅವನ ಕೊಳಕು ಬಟ್ಟೆ ಮತ್ತು ಮಲಿನ ದೇಹವನ್ನ ಮಾತ್ರ ನೋಡಿದರು. ಆದ್ರೆ ಶಿಲ್ಪಾ ಕಣ್ಣು ಅವನ ಮುಗ್ಧ ಕಣ್ಣುಗಳ ಮೇಲೆ ಬಿತ್ತು. ಇಂದು ಈ ಬಡವ ಗೂಂಡಗಳ ಬಲೆಗೆ ಸಿಕ್ಕಿದ್ದ ಅಂತ ಅವಳಿಗೆ ಗೊತ್ತಾಯ್ತು. ಏ ಬಸ್ಯಾ, ಹುಡುಗನನ್ನ ಕರ್ಕೊಂಡ್ ಬಾ. ಹುಡುಗಿಗೆ ಕಾಯಕ್ಕಾಗ್ತಿಲ್ಲ ಅನ್ಸುತ್ತೆ. ಬಾ ಮುನ್ನ, ಇವತ್ತು ನಿನ್ ಮದ್ವೆ. ನೋಡು ಎಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿ. ಅದೃಷ್ಟವಂತ ನೀನು. ಬಸ್ಯಾ ಭಿಕ್ಷುಕನ ಕೈ ಹಿಡಿದು ಸ್ಟೇಜ್ ಕಡೆ ಎಳೆಯಲು ಪ್ರಯತ್ನಿಸಿದ. ಆದರೆ ಭಿಕ್ಷುಕ ತನ್ನ ಕೈಯನ್ನು ಜೋರಾಗಿ ಬಿಡಿಸಿಕೊಂಡು, ಏ ಕತ್ತೆ, ನಿನ್ನ ಅದೃಷ್ಟ ಬದಲಾಯಿಸಕ್ಕೆ ನಾವು ಬಂದ್ರೆ ನೀನೇನೋ? ನಡಿ ಬೇಗ, ಹಸೆ ಮನೆ ಮೇಲೆ ಕೂತ್ಕೋ. ಭಿಕ್ಷುಕ ಮುಖ್ತಾರ್ನ ಮಾತು ಕೇಳ್ತಾ ಇದ್ದ ಹಾಗೆ ಮುಖ್ತಾರ್ ಒಂದು ಕ್ಷಣ ವೇಸ್ಟ್ ಮಾಡದೆ ಅವನ ಕೆನ್ನೆಗೆ 3-4 ಬಾರಿಸಿದ. ಭಿಕ್ಷುಕನ ಬಾಯಿಂದ ರಕ್ತ ಬಂತು. ಅವನು ಮೂಕನಾಗಿದ್ದರಿಂದ ನೋವಿನಿಂದ ಕಿರಿಚಲೂ ಆಗಲಿಲ್ಲ. ಮಂಟಪದಲ್ಲಿದ್ದ ಜನರಿಗೆ ಆ ಭಿಕ್ಷುಕನ ಮೇಲೆ ಕರುಣೆ ಮೂಡಿತು. ಶಿಲ್ಪಾ ಕಣ್ಣುಗಳು ಭಯ ಮತ್ತು ನೋವಿನಿಂದ ತುಂಬಿಕೊಂಡಿತು. ಇವಳನ್ನ ನೋಡಿ ಇವನಿಗೆ ಕರುಣೆ ಬರ್ತಾ ಇದೆ ಅನ್ಸುತ್ತೆ. ಅದಕ್ಕೆ ಇವಳನ್ನ ಮದ್ವೆ ಆಗಿ ಇವಳು ಬಾಳ್ ಯಾಕೆ ಹಾಳು ಮಾಡ್ಬೇಕು ಅಂತ ಇರ್ಬೇಕು. ಹಾಗಾದ್ರೆ ಇವಾಗ ಏನ್ ಮಾಡೋಣ ಬಾಸ್? ಇಷ್ಟು ಬೇಗ ಇನ್ನೊಬ್ಬ ಭಿಕ್ಷುಕನೂ ಸಿಗೋದಿಲ್ಲ. ಕೇಳೋ ಭಿಕ್ಷುಕ, ಈ ಹುಡುಗ ಇವನ ಅಕ್ಕನ ಕಾರಣದಿಂದ ಬದುಕಿದಾನೆ. ಆದ್ರೆ ನೀನ್ ಹೀಗೆ ಹಠ ಮಾಡಿದ್ರೆ ಅವನ್ ಪಕ್ಕಾ ಸಾಯ್ತಾನೆ, ಗೊತ್ತಾಯ್ತಾ? ಮುಖ್ತಾರ್ನ ಈ ಮಾತು ಕೇಳ್ತಿದ್ದಂತೆ ಭಿಕ್ಷುಕನ ಮುಖ ಬದಲಾಯಿತು. ಅವನ ಕಣ್ಣುಗಳಲ್ಲಿ ಆತಂಕ ಕಾಣಿಸಿತು. ಮೊದಲು ರಾಹುಲ್ನತ್ತ, ನಂತರ ಶಿಲ್ಪನತ್ತ ನೋಡಿದ. ಶಿಲ್ಪಾಗೂ ಈಗ ಅವನು ಅಸಹಾಯಕತೆ ಸಂಪೂರ್ಣವಾಗಿ ಅರ್ಥವಾಯಿತು. ಏನಾಯ್ತು? ನನ್ ಮಾತು ಅರ್ಥ ಆಗ್ತಾ ಇಲ್ವಾ ನಿಂಗೆ? ಇವನ್ನ ಈಗ್ಲೇ ಶಿವನ್ ಪಾದಕ್ಕೆ ಕಳಿಸ್ಲಾ? ಮುಖ್ತಾರ್ ತನ್ನ ಚಾಕುವನ್ನ ರಾಹುಲ್ನ ಕುತ್ತಿಗೆ ಬಳಿ ಇಟ್ಟ. ಅಷ್ಟೇ ಭಿಕ್ಷುಕ ಸ್ವತಃ ಮಂಟಪದ ಕಡೆ ನಡೆದು ಬಂದ.
ಏಯ್ ಪುರೋಹಿತ್ರೆ, ಮಂತ್ರಗಳನ್ನ ಶುರು ಮಾಡಿ. ಪುರೋಹಿತರು ಭಯಭೀತರಾಗಿ ಮಂತ್ರವನ್ನ ಪಠಿಸಿದರು. ಮದುವೆ ಮುಗಿಯಿತು. ತನ್ನ ಮದುವೆಯ ಬಗ್ಗೆ ಶಿಲ್ಪ ಎಷ್ಟು ಕನಸುಗಳನ್ನ ಕಂಡಿದ್ದಳು. ಆದರೆ ಇಂದು ಅವಳ ಅಸಹಾಯಕತೆ ಅವಳನ್ನು ಒಬ್ಬ ಭಿಕ್ಷುಕನನ್ನ ಮದುವೆಯಾಗುವಂತೆ ಮಾಡಿತು. ಮದುವೆಗೆ ಬಂದಿದ್ದ ಎಲ್ಲ ಗಣ್ಯರ ಮುಂದೆ ಶಿಲ್ಪ ಮತ್ತು ಅವಳ ಕುಟುಂಬದ ಮಾನ ಗೌರವ ಮಣ್ಣಾಯಿತು. ಕಂಗ್ರ್ಯಾಚುಲೇಷನ್ಸ್ ರೈ ಅವ್ರೆ, ಇವತ್ತು ನಿಮ್ಮ ಮೊಮ್ಮಗಳು ಗೌರವ ಜಾಸ್ತಿ ಮಾಡಿದಾಳೆ. ಮುಕ್ತಾರ್ ರಾಹುಲ್ ಅನ್ನ ಬಿಟ್ಟು ಹೊರಡಲು ತಿರುಗಿದ. ಆದರೆ ಅವನಿಗೆ ಏನೋ ನೆನಪಾಯಿತು. ಅವನು ಶಿಲ್ಪ ಬಳಿಗೆ ಮತ್ತೆ ಬಂದು, ನನ್ನ ಮತ್ತೆ ನನ್ನ ತಮ್ಮನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ವಾ? ಇನ್ಮೇಲೆ ಹುಷಾರಾಗಿರು. ಹ್ಯಾಪಿ ಮ್ಯಾರಿಡ್ ಲೈಫ್, ಫಸ್ಟ್ ನೈಟ್ ಎಂಜಾಯ್ ಮಾಡು. ಇದನ್ನು ಹೇಳಿ ಮುಕ್ತಾರ್ ಜೋರಾಗಿ ನಕ್ಕು ತನ್ನ ಗುಂಪಿನೊಂದಿಗೆ ಅಲ್ಲಿಂದ ಹೊರಟ. ಅವನು ಹೋದ ತಕ್ಷಣ ಶಿಲ್ಪ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಳು. ನನ್ ಮಗಳಿಗೆ ಏನಾಯ್ತು? ಯಾರಾದ್ರೂ ಬನ್ನಿ ಪ್ಲೀಸ್. ಹೆದರಬೇಡಿ, ಜಾಸ್ತಿ ಸ್ಟ್ರೆಸ್ ಆಗಿರೋದಕ್ಕೆ ಪ್ರಜ್ಞೆ ತಪ್ಪಿದೆ. ಸ್ವಲ್ಪ ಹೊತ್ತಲ್ಲೇ ಇವಳಿಗೆ ಎಚ್ಚರ ಆಗುತ್ತೆ. ಇದನ್ನು ಕೇಳಿ ರಾಹುಲ್ ತನ್ನ ಅಕ್ಕನನ್ನ ಎತ್ತಿಕೊಂಡು ಒಳಗೆ ಕರೆದುಕೊಂಡು ಹೋದ. ಅಲ್ಲಿದ್ದ ಸಂಬಂಧಿಕರು ತಮ್ಮ ನಗುವನ್ನ ತಡೆದುಕೊಂಡು ಒಬ್ಬೊಬ್ಬರಾಗಿ ಅಲ್ಲಿಂದ ಹೊರಟರು. ಅದೇ ಅವಕಾಶವನ್ನ ಬಳಸಿಕೊಂಡ ಮೂಕ ಭಿಕ್ಷುಕ ಕೂಡ ಸುಮ್ಮನೆ ಅಲ್ಲಿಂದ ದೇವಾಲಯದ ಕಡೆ ನಡೆದು ಹೋದ. ಸ್ವಲ್ಪ ಹೊತ್ತಿನ ನಂತರ ಪ್ರಜ್ಞೆ ಬಂದ ತಕ್ಷಣ ಶಿಲ್ಪ ಅಳಲು ಆರಂಭಿಸಿದಳು. ಅಳ್ಬೇಡ ಶಿಲ್ಪ, ಆ ಭಿಕ್ಷುಕನಿಂದ ಬೇಗ ಡಿವೋರ್ಸ್ ಕೊಡ್ತೀವಿ. ಆದ್ರೆ ಶಿಲ್ಪ ಈಗಾಗಲೇ ಒಂದು ದೃಢ ನಿರ್ಧಾರ ಮಾಡಿದ್ಲು. ಅವಳು ತನ್ನ ಕಣ್ಣೀರನ್ನ ಒರೆಸ್ಕೊಂಡು ಹೀಗೆ ಹೇಳಿದ್ಲು, ಏನೇ ಆಗ್ಲಿ ತಾತ, ಅವ್ನ್ ಯಾರೇ ಆಗಿರ್ಲಿ ನನ್ ಜೊತೆ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳ್ದಿದ್ದಾನೆ, ನನ್ಗೆ ತಾಳಿ ಕಟ್ಟಿದಾನೆ. ಇವತ್ತಿಂದ ಅವನೇ ನನ್ ಗಂಡ. ಈ ಮದುವೆಗೆ ನಾನ್ ಸಂಪೂರ್ಣ ಅರ್ಥ ಕೊಡ್ಬೇಕು. ಇದನ್ನು ಹೇಳಿದ ಶಿಲ್ಪಾಳ ಚಿಕ್ಕಮ್ಮ ಸರಳ ಹೇಳಿದಳು, ಅಯ್ಯೋ ಏನ್ ಹೇಳ್ದಮ್ಮ, ಇವಳೊಬ್ಳು ಸತಿ ಸಾವಿತ್ರಿ. ಆ ಭಿಕ್ಷುಕ ಈ ಮನೆಗೆ ಕಾಲಿಡೋ ಹಾಗಿಲ್ಲ, ನಮ್ ಮನೆ ಒಳಗಡೆ ಬರೋ ಹಾಗೂ ಇಲ್ಲ. ನಿನ್ಗೆ ಅವನ್ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ನೀನು ಬೇಕಾದ್ರೆ ಅವನ್ ಜೊತೆ ಹೋಗಿ ದೇವಸ್ಥಾನದಲ್ಲಿ ಒಂದು ಪ್ಲೇಟ್ ಹಿಡ್ಕೊಂಡು ಕೂತ್ಕೋ. ಮತ್ತೊಂದೆಡೆ ಈ ಕುಟುಂಬದ ಗದ್ದಲದಿಂದ ದೂರ ಆ ಭಿಕ್ಷುಕ ದೇವಸ್ಥಾನಕ್ಕೆ ಹಿಂದಿರುಗಿ ತನ್ನ ಪಾತ್ರೆಯೊಂದಿಗೆ ಅಲ್ಲೇ ಕುಳಿತುಕೊಂಡ. ಇಲ್ಲಿ ಭಿಕ್ಷುಕನ ಜೊತೆ ಹೀಗೆಲ್ಲ ಆಯಿತು ಅಂತ ಯಾರೂ ನಂಬೋ ತರ ಇರ್ಲಿಲ್ಲ. ಮರುದಿನ ಶಿಲ್ಪ ಮತ್ತು ಅವಳ ಕುಟುಂಬ ಪೂಜೆ ಮಾಡೋದಕ್ಕೆ ದೇವಸ್ಥಾನಕ್ಕೆ ಬಂದ್ರು. ಅವರನ್ನ ಕಂಡ ಭಿಕ್ಷುಕ ಮರದ ಹಿಂದೆ ಅಡಗಿಕೊಂಡ. ಆದರೆ ಶಿಲ್ಪಾಳ ಕಣ್ಣುಗಳು ಮಾತ್ರ ಅವನನ್ನೇ ಹುಡುಕುತ್ತಿದ್ದವು. ಆದರೆ ಭಿಕ್ಷುಕ ಯಾರ ಕಣ್ಣಿಗೂ ಬೀಳಲು ಬಯಸಲಿಲ್ಲ. ಶಿಲ್ಪ ಮತ್ತು ಅವಳ ಕುಟುಂಬ ದೇವಸ್ಥಾನದ ಮೆಟ್ಟಿಲುಗಳನ್ನ ಹತ್ತುತ್ತಿದ್ದಂತೆ 3-4 ದೊಡ್ಡ ಕಾರುಗಳು ಅಲ್ಲಿಗೆ ಬಂದು ನಿಂತವು. ಅವುಗಳಿಂದ 20 ಗೂಂಡಗಳು ಇಳಿದರು. ಅವರ ಜೊತೆ ಮುಕ್ತಾರ್ನ ತಮ್ಮ ರಜತ್ ಕೂಡ ಬಂದ. ದೇವಸ್ಥಾನ ಬಂದ್ ಮಾಡಿ, ಒಬ್ರು ಕೂಡ ಹೊರಗಡೆ ಹೋಗ್ಬಾರ್ದು ಅಷ್ಟೇ. ಜನರಿಗೆ ಏನಾಗುತ್ತಿದೆ ಎಂದು ಅರ್ಥವಾಗುವ ಮುನ್ನವೇ ಗೂಂಡಗಳು ದೇವಸ್ಥಾನವನ್ನ ಸಂಪೂರ್ಣವಾಗಿ ಸುತ್ತುವರೆದರು. ರಜತ್ 2 ಗೂಂಡಗಳೊಂದಿಗೆ ಮೆಟ್ಟಿಲುಗಳನ್ನ ಹತ್ತಿ ದೇವಸ್ಥಾನದ ಒಳಗೆ ಹೋದ. ಶಿಲ್ಪ ಕಣ್ಣು ಮುಚ್ಚಿಕೊಂಡೇ ದೇವಸ್ಥಾನದ ಪ್ರದಕ್ಷಿಣೆ ಹಾಕುತ್ತಿದ್ದಳು. ಇದ್ದಕ್ಕಿದ್ದಂತೆ ಯಾರೋ ತನ್ನ ಮುಂದೆ ನಿಂತಿರುವ ಅನುಭವವಾಯಿತು. ಅವಳು ಕಣ್ಣು ತೆರೆದಳು. ಎದುರು ನಿಂತಿದ್ದನ್ನ ನೋಡಿ ಅವಳಿಗೆ ಆಶ್ಚರ್ಯ ಆಯ್ತು. ಈಗ ನಿಂಗೇನ್ ಬೇಕು? ನಿಮ್ಮಣ್ಣ ಮುಕ್ತಾರ್ ನನ್ ಜೀವನನ ಹಾಳು ಮಾಡಿದಾನೆ. ನೀನ್ ಯಾಕೆ ಬಂದಿದ್ಯಾ? ನನ್ನ ಅಣ್ಣ ನಿನ್ನ ಒಬ್ಬ ಭಿಕ್ಷುಕನಿಂದ ಮದುವೆ ಮಾಡಿಸಿದಾನೆ ಅಂತ ಗೊತ್ತಾಯ್ತು. ಆದ್ರೆ ನಾನು ಆ ಮದುವೆನ ಒಪ್ಪಲ್ಲ. ಇದೇ ದೇವಸ್ಥಾನದಲ್ಲಿ ಇವತ್ತು ನಾನು ನಿನ್ನ ಮದುವೆ ಮಾಡ್ಕೊತೀನಿ. ಮತ್ತೆ ಇವತ್ತೇ ನಮ್ಮ ಫಸ್ಟ್ ನೈಟ್. ಶಿಲ್ಪಳ ಮೈಯೆಲ್ಲ ನಡುಕ ಉಂಟಾಯ್ತು. ಅವಳು ಅಲ್ಲಿಂದ ತನ್ನ ಮನೆಯವರ ಕಡೆಗೆ ಓಡಿದಳು. ರಜತ್ ಅವಳ ಹಿಂದೆ ಓಡಿ ಬಂದ. ಅವಳ ಕೈ ಹಿಡಿದ. ದೇವಸ್ಥಾನದಲ್ಲಿದ್ದ ಯಾರಿಗೂ ಮುಕ್ತಾರ್ನ ತಮ್ಮನನ್ನ ತಡೆಯುವ ಧೈರ್ಯ ಇರಲಿಲ್ಲ. ಶಿಲ್ಪ ತನ್ನ ಸಂಪೂರ್ಣ ಶಕ್ತಿಯಿಂದ ಪ್ರಯತ್ನಿಸಿದರೂ ಅವನ ಹಿಡಿತದಿಂದ ಕೈ ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವತ್ತು ನನ್ ಕೆನ್ನೆಗೆ ಹೊಡೆದಿದ್ದು ಇದೇ ಕೈ ಅಲ್ವಾ? ದೇವರ ಮೇಲೆ ಆಣೆ ಮಾಡಿದ್ದೆ, ಆ ಬೆಣ್ಣೆ ಅಂತ ಮೃದುವಾದ ಕೈಯನ್ನ ಹಿಡಿಬೇಕು ಅಂತ. ಆದರೆ ಅವನ ತಮ್ಮ ಮಾತು ಮುಗಿಸುವ ಮುನ್ನವೇ ದೇವಸ್ಥಾನವಿಡೀ ಅವನ ನೋವಿನ ಕಿರುಚಾಟದಿಂದ ಮುಳುಗಿತು. ಶಿಲ್ಪ ರಜತ್ನ ಕೈಗೆ ಎಷ್ಟು ಬಲವಾಗಿ ಕಚ್ಚಿದಳು ಅಂದ್ರೆ ರಕ್ತ ಬಂತು. ರಜತ್ನ ಹಿಡಿತ ಸಡಿಲವಾಯಿತು. ಶಿಲ್ಪ ಅವನನ್ನ ತಳ್ಳಿ ಮೆಟ್ಟಿಲುಗಳ ಕಡೆಗೆ ಓಡಿದಳು. ರಜತ್ ಕೋಪದಿಂದ ಕೆಂಡ ಕಾರುತ್ತಿದ್ದ. ನನ್ನೇ ಕಷ್ಟಿಯ ಪ್ರೀತಿಯಿಂದ ಹೇಳಿ ನನಗೂ ಸಾಕಾಯ್ತು. ಇವಾಗ ನೋಡು ನಾನು ಏನ್ ಮಾಡ್ತೀನಿ ಅಂತ. ಹೀಗೆಂದು ರಜತ್ ಹಾಕಿ ಸ್ಟಿಕ್ ಹಿಡಿದು ಶಿಲ್ಪಾಳ ಹಿಂದೆ ಓಡಿದ. ಶಿಲ್ಪ ಗಾಬರಿಯಿಂದ ಓಡುತ್ತಿದ್ದಳು. ಆತುರದಲ್ಲಿ ಅವಳ ಕಾಲು ಎಡವಿ ಮೆಟ್ಟಿಲು ಮೇಲೆ ಓಡುತ್ತಿದ್ದಾಗ ಬಿದ್ದಳು. ರಜತ್ ಅವಳ ಬಳಿಗೆ ಬಂದು ಕೋಪದಿಂದ ಕಿರುಚಿದ. ನನ್ನ ಜೊತೆನೆ ಆಟ ಆಡ್ತ್ಯಾ? ಇವಾಗ ನಿನ್ ತಲೆ ಹೊಡಿತೀನಿ, ನೋಡ್ತಾ ಇರೋ. ಹೀಗೆಂದು ರಜತ್ ತನ್ನ ಹಾಕಿ ಸ್ಟಿಕ್ ಎತ್ತಿದ. ಶಿಲ್ಪ ಭಯದಿಂದ ಕಣ್ಣು ಮುಚ್ಚಿದ್ದಳು. ತಪ್ಪಿಸಿಕೊಳ್ಳಲು ಯಾವುದೇ ದಾರಿಯಿಲ್ಲ ಅಂತ ಅವಳಿಗೆ ಗೊತ್ತಿತ್ತು. 2 ಸೆಕೆಂಡ್ ಕಳೆದವು, 3 ಸೆಕೆಂಡ್ ಕಳೆದವು. ಆದರೆ ಹಾಕಿ ಸ್ಟಿಕ್ ಅವಳ ಮೇಲೆ ಬೀಳಲಿಲ್ಲ. ಏನಾಯ್ತು ಎಂದು ಅರ್ಥವಾಗದೆ ಅವಳು ಕಣ್ಣು ತೆರೆದಳು. ಎದುರಿನ ದೃಶ್ಯ ನೋಡಿ ಬೆಚ್ಚಿ ಬಿದ್ದಳು. ರಜತ್ ಅವಳನ್ನ ನೋಡದೆ ಬೇರೆ ಯಾರಿಗೋ ನಿರಂತರವಾಗಿ ಹೊಡೆಯುತ್ತಿದ್ದ. ಆ ಭಿಕ್ಷುಕನ ತಲೆಯಿಂದ ರಕ್ತ ಹರಿಯುತ್ತಿತ್ತು. ಆಗ ರಜತ್ ಕೂಡ ಗಮನಿಸಿದ. ಅವನು ಭಿಕ್ಷುಕನತ್ತ ನೋಡಿ ಹಾಕಿ ಸ್ಟಿಕ್ ಸೈಡ್ಗೆ ತೆಗೆದು ಹೇಳಿದ, ಓ ಇವನೇ ನಿನ್ ಗಂಡನ? ಹಾಗಾದ್ರೆ ತುಂಬಾ ಚೆನ್ನಾಗಿದೆ. ಈಗ ಇವಳು ವಿಧವೆ ಆಗ್ತಾಳೆ. ಆಮೇಲೆ ನಾನು ಇವಳ ಜೊತೆ ಫಸ್ಟ್ ನೈಟ್ ಮಾಡ್ಕೋತೀನಿ. ವಿಧವೆಗಳಿಗೆ ಬಾಳ್ ಕೊಡೋದು ಎಷ್ಟು ಒಳ್ಳೆ ಕೆಲಸ ಅಲ್ವಾ? ಆದರೆ ರಕ್ತದಲ್ಲಿ ತೇಲುತ್ತಿದ್ದ ಆ ಭಿಕ್ಷುಕ ಇದ್ದಕ್ಕಿದ್ದಂತೆ ಮುಂದೆ ಜಿಗಿದು ರಜತ್ನನ್ನ ಎಷ್ಟು ಬಲವಾಗಿ ತಳ್ಳಿದ ಅಂದ್ರೆ ಅವನು
ಅವನು ಮೆಟ್ಟಿಲುಗಳಿಂದ ಕೆಳಗೆ ಉರುಳಿ ಬಿದ್ದ. ಅವನ ದೇಹದಿಂದ ರಕ್ತ ಬಂತು. ಅವನು ನೋವಿನಿಂದ ಕಿರುಚಲು ಶುರು ಮಾಡಿದ. ಅಷ್ಟರಲ್ಲಿ ಒಂದು ಪೊಲೀಸ್ ಜೀಪ್ ಅಲ್ಲಿಗೆ ಬಂದು ನಿಂತಿತ್ತು. ಪೊಲೀಸರನ್ನ ಕಂಡು ಶಿಲ್ಪಾ ಮತ್ತು ಅವಳ ಕುಟುಂಬಕ್ಕೆ ನೆಮ್ಮದಿ ಸಿಕ್ಕಿತು. ಅವರು ಪೊಲೀಸರ ಕಡೆಗೆ ಓಡಿದರು. ಇನ್ಸ್ಪೆಕ್ಟರ್ಗೆ ಎಲ್ಲವನ್ನ ಹೇಳಲು ಮುಂದಾಗುತ್ತಿದ್ದಂತೆ ಅವರು ಹೇಳಿದರು, ಈ ಭಿಕ್ಷುಕನನ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ. ಮೇಡಮ್, ನೀವು ಮನೆಗೆ ಹೋಗಿ. ಇದು ಪೊಲೀಸ್ ವಿಷಯ. ಈ ಭಿಕ್ಷುಕ ಮುಕ್ತಾರ್ ಬಾಯಿನ ತಮ್ಮನ ಮೇಲೆ ಹಲ್ಲೆ ಮಾಡಿದಾನೆ. ಆದ್ರೆ ಇನ್ಸ್ಪೆಕ್ಟರ್ ಸರ್, ಅವನು ನನ್ನ ಕಾಪಾಡಿದಾನೆ. ಶಿಲ್ಪಾ ಇನ್ನು ಏನೋ ಹೇಳುವಷ್ಟರಲ್ಲಿ ಅವಳ ಚಿಕ್ಕಮ್ಮ ಸರಳ ಮಧ್ಯ ಬಂದು ಹೀಗೆಂದು ಹೇಳಿದರು, ಒಂದ್ ಕೆಲ್ಸ ಮಾಡು, ನೀನು ಇವನ್ ಜೊತೆಗೆ ಹೋಗು. ಜೈಲಲ್ಲಿ ಕೂತ್ಕೊಂಡು ಅವನ್ ಜೊತೆ ಕಂಬಿ ಎಣ್ಸೋ. ಹೀಗೆಂದು ಸರಳ ಬಲವಂತವಾಗಿ ಶಿಲ್ಪಾಳ ಕೈ ಹಿಡಿದು ಅಲ್ಲಿಂದ ಕರೆದುಕೊಂಡು ಹೋದರು. ಪೊಲೀಸರು ಭಿಕ್ಷುಕನನ್ನ ಬಂಧಿಸಿದ್ರು. ಅವನು ಯಾವುದೇ ಪ್ರತಿರೋಧ ಮಾಡದೆ ಮೌನವಾಗಿ ಅವರ ಜೊತೆ ಹೋದ. ಪೊಲೀಸರು ಆ ಭಿಕ್ಷುಕನನ್ನ ಬಂಧಿಸಿದರು. ಅವನು ಮೌನವಾಗಿ ಅವರ ಜೊತೆ ಠಾಣೆಗೆ ಹೋದ. ಇನ್ಸ್ಪೆಕ್ಟರ್ ತನ್ನ ಬೆಲ್ಟ್ ಅನ್ನು ಎತ್ತಿಕೊಳ್ಳುತ್ತಿದ್ದಂತೆ ಸ್ಟೇಷನ್ ಬಾಗಿಲು ಧಡಕ್ ಎಂದು ತೆರೆದುಕೊಂಡಿತು. ನಿನಗೆ ಕೆಲಸ ಬೇಕು ಅಂದ್ರೆ ಈಗಲೇ ನಿಲ್ಸು ಇನ್ಸ್ಪೆಕ್ಟರ್. ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ತುಂಬಾ ಏಟ್ ಆಗಿದೆ ನಿಮ್ಗೆ. ನೀನ್ ಯಾರನ್ನ ಅರೆಸ್ಟ್ ಮಾಡಿದ್ಯಾ ಅಂತ ಗೊತ್ತಾ? ನಿಮ್ಮ ಯೂನಿಫಾರ್ಮ್ ಕಳಿಸುವ ಪರಿಸ್ಥಿತಿ ಬರುತ್ತೆ ಅಷ್ಟೇ. ಬನ್ನಿ ಮೊದಲು ಆಸ್ಪತ್ರೆಗೆ ಹೋಗೋಣ. ಜೈ ಹಿಂದ್ ಸರ್. ಈ ಭಿಕ್ಷುಕ ಇವನು ಮುಕ್ತಾರ್ ಬಾಯಿಯ ಅಂದ್ರೆ ಏನ್ ಸರ್? ಇವನು ಆ ದೇವಸ್ಥಾನದ ಕಮಿಷನರ್ ತನ್ನ ಮೊಬೈಲ್ ತೆಗೆದು ಇನ್ಸ್ಪೆಕ್ಟರ್ಗೆ ಏನು ತೋರಿಸಿದರು. ಅದನ್ನು ನೋಡುತ್ತಿದ್ದಂತೆ ಇನ್ಸ್ಪೆಕ್ಟರ್ ಭಯದಿಂದ ನಡುಗತೊಡಗಿದ. ಶೌರ್ಯ ರಾಥೋರ್ ಇಲ್ಲಿ. ದಯವಿಟ್ಟು ನನ್ನ ಕ್ಷಮಿಸಿ. ನೀವು ಹೇಳಿದ ಕೆಲಸ ಏನ್ ಬೇಕಾದ್ರೂ ಮಾಡ್ತೀನಿ. ನೀವ್ ಯಾರು ಅಂತ ಯಾಕೆ ಸರ್ ಮೊದಲೇ ಹೇಳಿಲ್ಲ? ತಕ್ಷಣವೇ ಅವರು ಭಿಕ್ಷುಕನನ್ನ ಬಿಡುಗಡೆ ಮಾಡಿ ತಮ್ಮದೇ ಚಪ್ಪಲಿಂದ ತಮ್ಮನ್ನೇ ಹೊಡೆಯಲು ಶುರು ಮಾಡಿಕೊಂಡರು. ನನಗೇನು ಆಗಿಲ್ಲ. ಮತ್ತೊಂದು ವಿಷಯ, ನಾನು ಯಾರು ಅಂತ ಯಾರಿಗೂ ಕೂಡ ಗೊತ್ತಾಗಬಾರ್ದು. ಸರಿ. ಭಿಕ್ಷುಕ ಶೌರ್ಯ ಅಲ್ಲಿಂದ ಹೊರಟು ಮತ್ತೆ ದೇವಸ್ಥಾನದ ಮುಂದೆ ಬಂದು ತನ್ನ ತಲೆಯ ಗಾಯಕ್ಕೆ ಸ್ವಲ್ಪ ಮಣ್ಣನ್ನ ಹಚ್ಚಿಕೊಂಡ. ತನ್ನ ಪಾತ್ರೆಯೊಂದಿಗೆ ಮೌನವಾಗಿ ಕುಳಿತುಕೊಂಡ. ಇದೇ ಸಮಯದಲ್ಲಿ ಶಿಲ್ಪಾ ತನ್ನ ಮನೆಯ ಬಾಲ್ಕನಿಯಿಂದ ಅವನನ್ನ ನೋಡಿದಳು. ಅವಳಿಗೆ ಆಘಾತವಾಯಿತು. ನನ್ನಿಂದ ನಿಮ್ಗೆ ಹೀಗಾಯ್ತು. ಪ್ಲೀಸ್ ನನ್ನ ಕ್ಷಮಿಸಿ. ನಮ್ಮ ಮನೆಗ್ ಬನ್ನಿ, ಅಲ್ಲೇ ಇರಿ. ಶೌರ್ಯ ಏನು ಮಾತಾಡಲಿಲ್ಲ. ಸುಮ್ಮನೆ ಎದ್ದು ಅವಳ ಜೊತೆಗೆ ನಡೆದ. ಅವರು ಮನೆಯ ಬಾಗಿಲಿಗೆ ತಲುಪುತ್ತಿದ್ದಂತೆಯೇ ಸರಳ ಅವರ ದಾರಿ ತಡೆದಳು. ಇಷ್ಟು ಗಬ್ಬು ನಾತಾ ಇರೋ ಭಿಕ್ಷುಕನನ್ನ ಮನೆ ಒಳಗಡೆ ಕರ್ಕೊಂಡ್ ಬಂದ್ರೆ ಇವನನ್ನ ಚಪ್ಲಿಲ್ ಹೊಡಿತೀನಿ. ಇದಕ್ಕೆಲ್ಲ ನೀನೇ ಕಾರಣ ಶಿಲ್ಪಾ. ಯಾರು ಹೇಳಿದ್ರು ಇವ್ನ್ಗೆ ಮುಕ್ತಾರ್ ತಮ್ಮನ್ನ ಎದುರು ಹಾಕೋ ಅಂತ? ಚಿಕ್ಕಮ್ಮ, ಇವ್ ನನ್ ಜೀವ ಕಾಪಾಡಿದಾನೆ. ಹೊರಗಿನ ಗದ್ದಲ ಕೇಳಿ ಮನೆಯವರೆಲ್ಲ ಗೇಟಿನ ಕಡೆ ಓಡಿ ಬಂದರು. ಅಲ್ಲಿನ ದೃಶ್ಯ ನೋಡಿ ತಾತ ಬೆಚ್ಚಿಬಿದ್ದರು. ಆದರೆ ಸರಳ ಮಾತ್ರ ಮಾತನಾಡುತ್ತಲೇ ಇದ್ದಳು. ಸಾಕು ಸರಳ. ನಿನ್ನ ಮಗಳ ಜಾಗದಲ್ಲಿ ಶಿಲ್ಪ ಇದ್ದಿದ್ರೆ ಆ ಗುಂಡನಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ಯಾ? ಶಿಲ್ಪ ಮಾಡಿದ್ದು ಕರೆಕ್ಟ್ ಆಗಿದೆ. ನಿನಗೇನಾದ್ರೂ ಸಮಸ್ಯೆ ಇದ್ರೆ ಈ ಮನೆ ಬಿಟ್ಟೆ ಹೋಗು. ರಾಹುಲ್, ಅವನನ್ನ ಕರ್ಕೊಂಡು ಹೋಗಿ ಒಳ್ಳೆ ಬಟ್ಟೆ ಕೊಡ್ಸು. ಇದನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಯಿತು. ಸರಳ ಸುಮ್ಮನೆ ಒಳಗೆ ಹೋದಳು. ತಾತ ಶಿಲ್ಪಗೆ ಭಿಕ್ಷುಕನ ಗಾಯಗಳಿಗೆ ಔಷಧಿ ಹಚ್ಚಲು ಹೇಳಿದರು. ನಂತರ ತನ್ನ ಮೊಮ್ಮಗ ರಾಹುಲ್ನನ್ನ ಕರೆದು, ಹಾ ತಾತ. ಸ್ವಲ್ಪ ಸಮಯದ ನಂತರ ರಾಹುಲ್ ತನ್ನ ಬೈಕ್ನಲ್ಲಿ ಭಿಕ್ಷುಕ ಶೌರ್ಯನನ್ನ ಕರೆದುಕೊಂಡು ಮಾಲಿಗೆ ಹೋದ. ಆರಂಭದಲ್ಲಿ ಮಾಲ್ನ ಭದ್ರತಾ ಸಿಬ್ಬಂದಿ ಶೌರ್ಯನನ್ನ ನೋಡಿ ಒಳಗೆ ಬಿಡಲಿಲ್ಲ. ಆದರೆ ರಾಹುಲ್ ಯಾವ ಕುಟುಂಬದವನು ಎಂದು ತಿಳಿದ ನಂತರ ಅವನ ಜೊತೆ ಶೌರ್ಯನನ್ನು ಒಳಗೆ ಬಿಡಲಾಯಿತು. ಇದನ್ನ ನೋಡು, ಒಳಗಡೆ ಹೋಗಿ ಇದನ್ನ ಟ್ರೈ ಮಾಡು ನೋಡು, ಆಯ್ತಾ? ಮಾತನಾಡುತ್ತಾ ರಾಹುಲ್ ಒಂದು ಚೇಂಜಿಂಗ್ ರೂಮಿನ ಬಾಗಿಲು ತೆರೆದು ಒಳಗೆ ನೋಡಿದ. ಆಗಲೇ ಅವನ ಮಾತು ನಿಂತು ಹೋಯಿತು. ಬಾಗಿಲು ತೆರೆದ ತಕ್ಷಣ ಒಳಗಿನಿಂದ ಒಬ್ಬ ಹುಡುಗಿಯ ಕಿರುಚಾಟ ಕೇಳಿಸಿತು. ಯಾರಾದ್ರೂ ಹೆಲ್ಪ್ ಮಾಡಿ. ರಾಹುಲ್ ತಕ್ಷಣ ಸಾರಿ ಎಂದು ಹೇಳಿ ಬಾಗಿಲು ಮುಚ್ಚಿದ. ಆ ಹುಡುಗಿ ಬಾಗಿಲು ಲಾಕ್ ಮಾಡಿದೆ ಬಟ್ಟೆ ಬದಲಾಯಿಸುತ್ತಿದ್ದಳು. ರಾಹುಲ್ ಹಿಂದಿರುಗಿ ನೋಡಿದಾಗ ಭಿಕ್ಷುಕ ಶೌರ್ಯ ಯಾವುದೋ ಚೇಂಜಿಂಗ್ ರೂಮಿಗೆ ಹೋಗಿದ್ದನು. ರಾಹುಲ್ ಹೊರಗೆ ಬಂದ. ಅಷ್ಟರಲ್ಲಿ ಒಬ್ಬ ಗಟ್ಟಿಮುಟ್ಟಾದ ಕುಸ್ತಿಪಟುವಿನಂತೆ ಕಾಣುವ ವ್ಯಕ್ತಿ ಅವನ ದಾರಿ ತಡೆದು ಹೇಳಿದ, ಏನಯ್ಯ, ನನ್ ಗರ್ಲ್ ಫ್ರೆಂಡ್ ಡ್ರೆಸ್ ಚೇಂಜ್ ಮಾಡ್ತಾ ಇದ್ರೆ ಡೋರ್ ಓಪನ್ ಮಾಡಿ ನೋಡ್ತೀಯಾ? ಬಾಯಿ ಮುಚ್ಚು. ನನ್ನ ಗರ್ಲ್ ಫ್ರೆಂಡ್ ಕಾಲಿಗೆ ಬಿದ್ದು ಕೇಳ್ಕೋ ಸಾರಿ ಅಂತ. ಯಾಕೆ? ಇದ್ರಲ್ಲಿ ನನ್ ತಪ್ಪೇನು ಇಲ್ಲ. ಚೇಂಜಿಂಗ್ ರೂಮ್ ಡೋರ್ ಲಾಕ್ ಅವಳೇ ಮಾಡಿರ್ಲಿಲ್ಲ. ಆಗ ನಾನು ಯಾರು ಇಲ್ಲ ಅನ್ಕೊಂಡೆ. ಹಾಗಾದ್ರೆ ರೆಡಿ ಆಗು ಎಂದು ಹೇಳುತ್ತಾ ಆ ಹುಡುಗ ರಾಹುಲ್ಗೆ ಹೊಡೆಯಲು ಕೈ ಎತ್ತಿದ. ಆದರೆ ಯಾರೋ ಅವನ ಕೈಯನ್ನ ಹಿಡಿದರು. ಅವನು ಹಿಂದಿರುಗಿ ನೋಡಿ ಬೆಚ್ಚಿ ಬಿದ್ದ. ಏನು ಭಿಕ್ಷುಕ ಮಾಲ್ ನಲ್ಲಿ? ನೀನ್ ಹೇಗೆ ಒಳಗಡೆ ಬಂದೆ? ಕೊಳ್ತು ಹೋಗಿರೋ ಮೊಟ್ಟೆ ತರ ವಾಸನೆ ಬರ್ತಾ ಇದೆ. ನನ್ ಕೈ ಹೇಗೆ ಹಿಡ್ಕೊಂಡೆ? ನಾನ್ ಯಾರು ಅಂತ ಗೊತ್ತಾ? ಸಲೀಂ ಬಾಯ್ ಅವ್ರ ತಮ್ಮ. ಮುಟ್ಟೋಕ್ ಎಷ್ಟೋ ಧೈರ್ಯ ನಿನ್ಗೆ? ಹೀಗೆಂದು ಅವನು ಶೌರ್ಯನ ಮೇಲೆ ಕೋಪಗೊಂಡ. ಆದರೆ ಶೌರ್ಯ ಅವನ ಕೈಯನ್ನ ಎಷ್ಟು ಬಲವಾಗಿ ತಿರುಗಿಸಿದ ಅಂದ್ರೆ ಅವನು ನೋವಿನಿಂದ ಅಲ್ಲೇ ಕುಳಿತು ಬಿಟ್ಟ. ಕಟ್ ಎಂಬ ಶಬ್ದದೊಂದಿಗೆ ಅವನ ಮೂಳೆ ಮುರಿದು ಹೋಯಿತು. ತಕ್ಷಣ ಅವನು ತನ್ನ ಫೋನ್ ತೆಗೆದು ನಗರದ ಕುಖ್ಯಾತ ಡಾನ್ ಸಲೀಂ ಭಾಯ್ಗೆ ಕರೆ ಮಾಡಿದ. ಸಲೀಂ ಭಾಯ್ನ ಹೆಸರು ಕೇಳುತ್ತಿದ್ದಂತೆಯೇ ಮಾಲ್ನಲ್ಲಿ ಗೊಂದಲ ಉಂಟಾಯಿತು. ಎಲ್ಲರೂ ಓಡತೊಡಗಿದರು. ಆದರೆ ಶೌರ್ಯ ಮಾತ್ರ ಅಲ್ಲೇ ನಿಂತಿ. ಸಲೀಂ ಭಾಯ್, ಒಬ್ಬ ಭಿಕ್ಷುಕ ನನ್ ಮೇಲೆ ಕೈ ಎತ್ತಿದ್ದಾನೆ. ಅವನನ್ನ ಎತ್ತು ಬಿಡಬೇಕು. ಶೌರ್ಯ ಮೌನವಾಗಿಯೇ ನಿಂತಿದ್ದ. ರಾಹುಲ್ನ ಕಾಲುಗಳು ನಡುಗುತ್ತಿದ್ದವು. ಅವನು ಬೆವರಿನಲ್ಲಿ ನೆಂದು ಹೋಗಿದ್ದ. ಸ್ವಲ್ಪ ಸಮಯದ ನಂತರ ಗೂಂಡಗಳಿಂದ ತುಂಬಿದ ಕಾರೊಂದು ಬಂದು ನಿಂತಿತು. ಅದರಿಂದ ಭಯಾನಕ ಡಾನ್ ಸಲೀಂ ಇಳಿದ. ಬಂದ ತಕ್ಷಣ ಗಾಳಿಯಲ್ಲಿ ಒಂದು ಗುಂಡು ಹಾರಿಸಿದ. ಅವನ ಗೂಂಡಗಳು ಒಳಗೆ ನುಗ್ಗಿ ಶೌರ್ಯನ ಮೇಲೆ ದಾಳಿ ಮಾಡಿದರು. ಆದರೆ ಅಲ್ಲಿನ ದೃಶ್ಯ ನೋಡಿ ಅವರು ಶಾಕ್ ಆದರು. ಕೇವಲ 10 ಸೆಕೆಂಡ್ಗಳಲ್ಲಿ 10 ಗೂಂಡಗಳು ನೆಲದಲ್ಲಿ ಬಿದ್ದು ಧೂಳು ತಿನ್ನುತ್ತಿದ್ದರು. ಸಲೀಂ ಭಾಯ್ಗೆ ತನ್ನ ಕಣ್ಣಲ್ಲೇ ನಂಬಲಾಗಲಿಲ್ಲ. ಅವನು ಭಿಕ್ಷುಕ ಶೌರ್ಯ ಬಳಿಗೆ ಬಂದು, ನಿನಗೆ ಎಷ್ಟು ಧೈರ್ಯ ನಮ್ಮ ಹುಡುಗರ ಮೇಲೆ ಕೈ ಮಾಡ್ತೀಯಾ? ಇಲ್ಲ 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 ಇಲ್ಲ
ನಿನ್ನ ಕೊಂದು ನನ್ನ ಕೈ ಕೊಳಕ್ ಮಾಡ್ಕೊಡಲ್ಲ, ಆದ್ರೆ ಈ ಹುಡುಗನನ್ನ ಮಾತ್ರ ಸುಮ್ನೆ ಬಿಡಲ್ಲ. ಹೀಗೆಂದು ಅಲ್ಲೇ ನಿಂತಿದ್ದ ರಾಹುಲ್ನನ್ನ ಹಿಡಿದು ಅವನ ಕುತ್ತಿಗೆಗೆ ಚಾಕು ಇಟ್ಟ. ಆದರೆ ಅಷ್ಟರಲ್ಲಿ ನಡುಗುತ್ತಿದ್ದ ರಾಹುಲ್ನಿಗೆ ನಂಬಲು ಆಗಲಿಲ್ಲ. ಇಷ್ಟು ದಿನ ಮೂಕನೆಂದುಕೊಂಡಿದ್ದ ಭಿಕ್ಷುಕ ಮೊದಲ ಬಾರಿಗೆ ಮಾತನಾಡಿದ. ಸಲೀಂ, ನಿನ್ ಜೊತೆ ನಾನು ಒಂದ್ ವಿಷಯ ಮಾತಾಡ್ಬೇಕು. ನೀನು ನನ್ ಜೊತೆ ಮಾತಾಡ್ತೀಯ? ನಿನ್ನಂತ ಭಿಕ್ಷಕನ್ ಮೇಲೆ ಉಗುಳೋದಕ್ಕೂ ನಾನು ಇಷ್ಟ ಪಡೋದಿಲ್ಲ. ನನ್ನ ಮಾತು ಕೇಳಿಲ್ಲ ಅಂತಂದ್ರೆ ನಿನಗೆ ನಷ್ಟ ಆಗತ್ತೆ. ಸಲೀಂ ಸ್ವಲ್ಪ ಯೋಚನೆ ಮಾಡಿ ನಂತರ ಹೇಳಿದ. ಸರಿ ಆಯ್ತು, ಹೇಳು. ಈಗಲ್ಲ, ನಿನ್ನ ಕಿವಿಯಲ್ಲಿ. ಏಯ್, ಏನ್ ಆಟ ಆಡ್ತಾ ಇದ್ಯಾ? ಇನ್ನು ಇವನ್ ಕತೆ ಮುಗೀತು ಬಿಡು. ಇದಾದ್ಮೇಲೆ ಏನಾದ್ರೂ ಆದ್ರೆ ಅದಕ್ಕೆ ನಾನ್ ಜವಾಬ್ದಾರನಲ್ಲ. ಸಲೀಂ ಸ್ವಲ್ಪ ಆಲೋಚಿಸಿ ನಂತರ ಹೇಳಿದ. ಸರಿ ಬಾ, ನನ್ನ ಕಿವಿಯಲ್ಲಿ ಹೇಳು. ಆ ಭಿಕ್ಷುಕ ಶೌರ್ಯ ಅವನ ಬಳಿ ಹೋಗಿ ಅವನ ಕಿವಿಯಲ್ಲಿ ಏನು ಹೇಳಿದ. ಅದನ್ನು ಕೇಳುತ್ತಿದ್ದಂತೆಯೇ ಸಲೀಂನ ಕೈಕಾಲುಗಳು ನಡುಗಲು ಶುರುವಾಯಿತು. ನಂತರ ಅವನು ತನ್ನ ತಮ್ಮನ ಕಡೆ ತಿರುಗಿ ಹೇಳಿದ. ಜಾವೇದ್, ನೀನ್ ಈಗ್ಲೇ ಇವ್ರಿಬ್ರ ಹತ್ರ ಸಾರಿ ಕೇಳು, ಇಲ್ಲ ಅಂತಂದ್ರೆ. ಹೀಗೆಂದು ಭಯದಿಂದ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದ. ಈ ದೃಶ್ಯ ನೋಡಿ ಎಲ್ಲರೂ ಶಾಕ್ ಆದ್ರು. ಇಷ್ಟು ಹೊತ್ತಿನವರೆಗೂ ತನ್ನ ಡಾನ್ ಅಣ್ಣನ ಹೆಸರಿನಲ್ಲಿ ದರ್ಪ ತೋರಿಸುತ್ತಿದ್ದ ಗಟ್ಟಿಮುಟ್ಟಾದ ಜಾವೇದ್ ಬೆವರಿನಲ್ಲಿ ತೊಯ್ದೋದ. ಶೌರ್ಯ ರಾಹುಲ್ನ ಕೈ ಹಿಡಿದು ಅಲ್ಲಿಂದ ಹೊರಟ. ದಾರಿಯಲ್ಲಿ ರಾಹುಲ್ ಅವನನ್ನು ಕೇಳಿದ. ಅಲ್ಲ, ಅಷ್ಟು ದೊಡ್ಡ ಡಾನ್ ಸಲೀಂನ ಕಿವಿಯಲ್ಲಿ ಏನ್ ಹೇಳ್ದೆ? ಅವನು ಇಷ್ಟು ಭಯ ಪಡುವಂತ ಏನ್ ಹೇಳ್ದೆ? ರಾಹುಲ್ನ ಪ್ರಶ್ನೆ ಕೇಳಿದರೂ ಶೌರ್ಯ ಮೌನವಾಗಿಯೇ ಮುಂದೆ ನೋಡುತ್ತಾ ನಡೆದ. ನೋಡು, ಇನ್ನು ಈ ನಾಟಕ ಬೇಡ. ನೀನ್ ಮಾತಾಡ್ತೀಯ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ರಾಹುಲ್ನ ಪ್ರಶ್ನೆಗೆ ಉತ್ತರಿಸದೆ ಶೌರ್ಯ ಹೇಳಿದ. ಈ ಘಟನೆ ಬಗ್ಗೆ ಯಾರಿಗೂ ಮನೇಲಿ ಹೇಳ್ಬೇಡ. ಅಂದ್ರೆ ಏನು? ನಾನು ಹೇಳ್ತಾ ಇದ್ದೀನಿ. ನೀನ್ ಏನ್ ಹೇಳ್ತಾ ಇದೀಯಾ? ನೀನ್ ಇದನ್ನೆಲ್ಲ ಹೇಗ್ ಮಾಡ್ದೆ? ಆ ಡಾನ್ಗೆ ಏನಂತ ಹೇಳ್ದೆ? ಎಲ್ಲ ಬಿಡು. ಸಲೀಂ ಕೂಡ ಮುಕ್ತಾರ್ನ ಮನುಷ್ಯ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ. ಈ ವಿಷಯ ಮನೆಯಲ್ಲಿ ಹೇಳಿದ್ರೆ ಮುಕ್ತಾರ್ನ ಜನ ನಮ್ ಕುಟುಂಬದಿಂದ ಬಿದ್ದಿದ್ದಾರೆ ಅಂತ ಎಲ್ಲರೂ ಭಾವಿಸ್ತಾರೆ. ನಂತರ ನೀನ್ ಎಲ್ಲಿಗೆ ಹೋಗಲು ಬಿಡಲ್ಲ. ಇಲ್ಲ, ನನಗೆ ನನ್ನ ಫ್ರೀಡಮ್ ಅಂದ್ರೆ ತುಂಬಾ ಇಷ್ಟ. ನಾನು ಯಾರಿಗೂ ಏನು ಹೇಳಲ್ಲ. ಅವರು ಮನೆ ತಲುಪಿದಾಗ ಶೌರ್ಯ ಇನ್ನು ಅದೇ ಭಿಕ್ಷುಕನ ಬಟ್ಟೆಯಲ್ಲಿದ್ದನ್ನ ನೋಡಿ ಎಲ್ಲರೂ ಆಶ್ಚರ್ಯಪಟ್ರು. ತಾತ ರಾಹುಲ್ನನ್ನ ಬೈಯಲು ಶುರು ಮಾಡಿದರು. ಅಷ್ಟರಲ್ಲಿ ಶೌರ್ಯ ಮಾತನಾಡಿ. ಇದರಲ್ಲಿ ಅವನ್ ತಪ್ಪೇನಿಲ್ಲ. ಅಲ್ಲಿ ಮಾಲ್ ಒಳಗಡೆ ನನ್ನನ್ನ ಬಿಡ್ಲಿಲ್ಲ. ನಾನು ಒಳ್ಳೆ ಬಟ್ಟೆ ಹಾಕೊಂಡ್ರೆ ಯಾರು ಭಿಕ್ಷೆ ಕೊಡೋದು ಇಲ್ಲ. ಭಿಕ್ಷುಕ ಅಳಿಯ ಶೌರ್ಯನ ಮಾತುಗಳನ್ನ ನೋಡಿ ರಾಹುಲ್ನನ್ನ ಬಿಟ್ಟು ಉಳಿದವರೆಲ್ಲ ಬೆಚ್ಚಿ ಬಿದ್ದರು. ನಿಂಗ್ ಮಾತಾಡಕ್ ಬರತ್ತಾ? ಮತ್ತೆ ಮದ್ವೆ ದಿನ ನೀನ್ ಮೂಗ ಅಂದ್ರೂ ಸುಮ್ನೆ ಯಾಕಿದ್ದೆ? ಮುಕ್ತಾರ್ನ ಮುಂದೆ ನಿಮ್ಮಂತ ದೊಡ್ಡ ದೊಡ್ಡ ಜನರೇ ಏನು ಮಾಡಕ್ಕಾಗ್ಲಿಲ್ಲ. ನಾನು ಕೇವಲ ಒಬ್ಬ ಭಿಕ್ಷಕ. ನಡೆದಿದ್ದನ್ನ ನೋಡಿ ಬುದ್ಧಿ ನನಗೆ ಕೆಲಸ ಮಾಡ್ಲಿಲ್ಲ. ಅವನ ಮಾತು ಎಲ್ಲರಿಗೂ ಸರಿ ಅನ್ನಿಸ್ತು. ಡಾನ್ ಮುಕ್ತಾರ್ನ ಮುಂದೆ ಒಬ್ಬ ಭಿಕ್ಷುಕ ಏನು ಮಾಡಬಹುದು? ಆಗ ತಾತ ಹೇಳಿದರು. ಸರಿ, ಇಡೀ ಊರಿಗೆ ಶಿಲ್ಪ ನಿನ್ನಂತ ಭಿಕ್ಷುಕನ ಮದ್ವೆ ಆಗಿದ್ದಾಳೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ನಿನ್ನ ದೇವಸ್ಥಾನದಲ್ಲಿ ಭಿಕ್ಷೆ ಬಿಡೋದಕ್ಕೆ ಹಾಗೆ ಬಿಡಕ್ಕಾಗಲ್ಲ. ನಮ್ಮ ಕೆಲಸದವರ ಹಳೆ ಬಟ್ಟೆ ಏನಾದ್ರೂ ಇರುತ್ತೆ, ಅದನ್ನ ಹಾಕೋ. ಇದನ್ನು ಕೇಳಿ ಶಿಲ್ಪಾಳ ತಾಯಿ ಮತ್ತು ಆಂಟಿ ಮುಖ ಸಿಂಡರಿಸಿಕೊಂಡ್ರು. ಆದ್ರೆ ಅಪ್ಪ, ಈ ಭಿಕ್ಷುಕ ನಮ್ಮನೇಲಿ ಶಿಲ್ಪ ವಿಚ್ಛೇದನಕ್ಕೆ ಒಪ್ಪುವವರೆಗೂ ಹೀಗೆ ಇರ್ಬೇಕು. ಇವನು ಕೆಲಸದವ್ರ ಜೊತೆ ರೂಮಲ್ಲಿ ಇರ್ತಾನೆ. ಹೊರಗಿನವ್ರಿಗೆ ಈ ವಿಷಯ ಯಾರಿಗೂ ಗೊತ್ತಾಗಬಾರದು. ತಾತನ ಮಾತಿಗೆ ಎಲ್ಲರೂ ಒಪ್ಪಲೇಬೇಕಾಯಿತು. ಆ ಭಿಕ್ಷುಕ ಗಂಡ ಶೌರ್ಯ ಶಿಲ್ಪ ಮನೆಯ ಕೆಲಸದವರ ಕೊಠಡಿಯಲ್ಲಿ ವಾಸಿಸಲು ಶುರು ಮಾಡಿದ. ಮರುದಿನ ಬೆಳಗ್ಗೆ ಶಿಲ್ಪ ಫೋನ್ನಲ್ಲಿ ಯಾರೊಂದಿಗೋ ಆತಂಕದಿಂದ ಮಾತನಾಡುತ್ತಾ ಹೊರಗಡೆ ಬಂದಳು. ಇಲ್ಲ ಅನೀಶ್, ನೀನ್ ಹೀಗ್ ಮಾಡೋಕ್ ಆಗೋದಿಲ್ಲ. ನಿನ್ ಮಾಲ್ ಅಲ್ಲಿ ನನ್ನ ಬ್ರ್ಯಾಂಡ್ ಬಟ್ಟೆಗಳೇ ಅತಿ ಹೆಚ್ಚು ಮಾರಾಟ ಆಗುತ್ತೆ. ನನ್ನ ಬ್ರ್ಯಾಂಡ್ನ ನೀನ್ ಹೇಗ್ ತೆಗೆದು ಹಾಕ್ತೀಯಾ? ಅನೀಶ್ ಎಂಬ ಬಿಸ್ನೆಸ್ ಮ್ಯಾನ್ ಏನೋ ಹೇಳಿದ. ಅದನ್ನು ಕೇಳಿ ಶಿಲ್ಪ ಕೋಪದಿಂದ ಉರಿದು ಬಿದ್ದಳು. ಸರಿ, ನಾನ್ ಅಲ್ಲಿಗೆ ಬಂದು ನಿನ್ ಜೊತೆ ಮಾತಾಡ್ತೀನಿ. ಹೀಗೆಂದು ಕೋಪದಿಂದ ಮನೆ ಬಿಟ್ಟು ಎ ಟು ಝೆಡ್ ಮಾಲ್ಗೆ ಹೊರಟಳು. ಎ ಟು ಝೆಡ್ ಮಾಲ್ ಬೆಂಗಳೂರಿನ ಅತಿ ದೊಡ್ಡ ಮಾಲ್ ಆಗಿತ್ತು. ಶಿಲ್ಪಾಳ ಬಟ್ಟೆ ಬ್ರ್ಯಾಂಡ್ನ ಹೆಚ್ಚಿನ ಮಾರಾಟ ಅಲ್ಲಿಂದಲೇ ಆಗುತ್ತಿತ್ತು. ಆದರೆ ಅದರ ಮಾಲೀಕ ಅನೀಶ್ ಇದ್ದಕ್ಕಿದ್ದಂತೆ ಶಿಲ್ಪಾಳ ಬ್ರ್ಯಾಂಡ್ಗೆ ತನ್ನ ಮಾಲ್ನಲ್ಲಿ ನಿಷೇಧ ಹೇರಿ ಅವಳ ಎಲ್ಲ ಬಟ್ಟೆಗಳನ್ನು ಅಲ್ಲಿಂದ ತೆಗೆಸಿದ್ದ. ಕೋಪದಿಂದ ಅಲ್ಲಿಗೆ ಬಂದ ಶಿಲ್ಪ ಅನೀಶ್ನ ಕ್ಯಾಬಿನ್ಗೆ ಹೋದಳು. ಅವನು ಆರಾಮವಾಗಿ ಕುಳಿತಿದ್ದ. ಬಳಿಕ ಬಂದ ತಕ್ಷಣ ಶಿಲ್ಪ ಅವನ ಮೇಲೆ ಕಿರುಚಲು ಶುರು ಮಾಡಿದಳು. ಆದರೆ ಅನೀಶ್ಗೆ ಯಾವುದೇ ಪರಿಣಾಮವಾಗಲಿಲ್ಲ. ಅವನು ಕುತಂತ್ರದ ನಗು ಬೀರಿದ. ಗಂಡ ರೋಡಲ್ಲಿ ಭಿಕ್ಷೆ ಬೇಡುವ ಭಿಕ್ಷಕ ಅಂತವನ ಹೆಂಡತಿ ಬ್ರ್ಯಾಂಡ್ ನಮ್ಮ ಮಾಲ್ ನಲ್ಲಿದ್ರೆ ಪ್ರತಿಷ್ಠೆಗೆ ಧಕ್ಕೆ ಬರುತ್ತದೆ. ಆ ಬ್ರ್ಯಾಂಡ್ ನಮ್ಮ ಸ್ಟೇಟಸ್ ನ ಕಡಿಮೆ ಮಾಡ್ತಾ ಇದೆ. ಇದನ್ನು ಕೇಳಿ ಶಿಲ್ಪಾಗೆ ಕೋಪ ಬಂತು. ಆಘಾತ ಸಹ ಆಯಿತು. ಬಲವಂತ್ ರಾಯ್ ಅವರ ಮೊಮ್ಮಗಳು ಒಬ್ಬ ಭಿಕ್ಷುಕನಿಗೆ ಮದುವೆಯಾಗಿದ್ದಾಳೆ ಅನ್ನೋದು ಇಡೀ ಊರಿಗೆ ಗೊತ್ತಾಗಿತ್ತು. ನನ್ ಪರ್ಸನಲ್ಗಳಿಗೂ ನನ್ ಬ್ರ್ಯಾಂಡ್ಗೂ ಏನ್ ಸಂಬಂಧ? ನನ್ನ ಬ್ರ್ಯಾಂಡ್ ಎಷ್ಟು ಜನಪ್ರಿಯ, ಬಟ್ಟೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಮಾರುಕಟ್ಟೆಗೆ ಬಂದ ತಕ್ಷಣನೇ ಸೇಲ್ ಆಗ್ಬಿಡುತ್ತೆ. ಇಂಥ ಕ್ಷುಲ್ಲಕ ಕಾರಣಕ್ಕೆ ನೀನ್ ಅದನ್ನ ತೆಗೆದು ಹಾಕೋದಕ್ ಸಾಧ್ಯ ಇಲ್ಲ. ಹೇಳ್ ನಿನಗೇನ್ ಬೇಕು ಅಂತ? ಅನೀಶ್ ಕೆಟ್ಟ ದೃಷ್ಟಿಯಿಂದ ಶಿಲ್ಪಾಳನ್ನು ಮೇಲಿಂದ ಕೆಳಗೆ ನೋಡುತ್ತಾ ಹೇಳಿದ. ಅಂದಹಾಗೆ ಒಂದು ದಾರಿ ಇದೆ. ಯಾವ ದಾರಿ? ಆ ದಾರಿ ನನ್ನ ಬೆಡ್ರೂಮ್ಗೆ ಹೋಗುತ್ತೆ. ಇದನ್ನು ಕೇಳಿ ಶಿಲ್ಪಾಗೆ ತುಂಬಾ ಕೋಪ ಬಂತು. ಕೋಪದಿಂದ ಮುಂದೆ ಹೋಗಿ ಅನೀಶ್ ಕಪಾಳಕ್ಕೆ ಜೋರಾಗಿ ಹೊಡೆದಳು. ಅನೀಶ್ಗೆ ಕೋಪ ಬಂದರೂ ನಗುತ್ತಾ ಹೇಳಿದ. ಓ ಸ್ವೀಟ್ ಹಾರ್ಟ್, ನಿನ್ನ ಬ್ರ್ಯಾಂಡ್ಗೆ ಜಾಗ ಕೊಡೋದಷ್ಟೇ ಅಲ್ಲ, ಅದ್ರ ಬದಲಿಗೆ ನಿನಗೆ ಹಣ ಸಹ ಕೊಡ್ತೀನಿ.
ಹೀಗೆಂದು ಅನೀಶ್ ತನ್ನ ಜೇಬಿನಿಂದ 1 ನಾಣ್ಯ ತೆಗೆದು ಶಿಲ್ಪಾ ಕಡೆಗೆ ಎಸೆದ. ಭಿಕ್ಷಕನ ಹೆಂಡತಿಗೆ 1 ರೂಪಾಯಿ ಸಾಕು ಅಲ್ವಾ? ಅವಮಾನ ಮತ್ತು ಕೋಪದಿಂದ ಶಿಲ್ಪಾ ಅಲ್ಲಿಂದ ಹೊರಟಳು. ಮನೆಗೆ ಬಂದಾಗ ಅವಳ ತಾಯಿ ಆ ಭಿಕ್ಷುಕ ಅಳಿಯನಿಂದ ನೆಲ ಒರೆಸುತ್ತಿರುವುದನ್ನ ಕಂಡಳು. ಅವನನ್ನ ನೋಡುತ್ತಿದ್ದಂತೆಯೇ ಅವಳ ಕೋಪ ಇನ್ನಷ್ಟು ಹೆಚ್ಚಾಯಿತು. ಶಿಲ್ಪಾಳ ತಾಯಿ ಅವಳ ಕೋಪದ ಮುಖ ನೋಡಿ ಕೇಳಿದಳು. ಏನಾಯ್ತು ಶಿಲ್ಪಾ ಮಗಳೇ? ಆ ಅನೀಶ್ ಏನ್ ಹೇಳ್ದ? ಶಿಲ್ಪಾ ನಡೆದಿದ್ದೆಲ್ಲ ತಾಯಿಗೆ ಹೇಳಿದಳು. ಅದನ್ನು ಕೇಳಿ ಅವಳ ತಾಯಿ ಕೋಪದಿಂದ ಭಿಕ್ಷುಕ ಅಳಿಯನಿಗೆ ಒದ್ದು ಹೇಳಿದಳು. ಇದೆಲ್ಲ ಈ ಭಿಕ್ಷುಕನ ಕಾರಣದಿಂದಾನೆ. ಇಲ್ಲಿಂದ ಹೋಗು, ಹಾಳಾಗ್ ಹೋಗು. ಶಿಲ್ಪಳ ಭಿಕ್ಷುಕ ಗಂಡ ಅಲ್ಲಿಂದ ಸುಮ್ಮನೆ ಎದ್ದು ತನ್ನ ಕೊಠಡಿಗೆ ಹೋದ. ಅಲ್ಲಿ ರಾಯ್ ಮ್ಯಾನ್ಷನ್ನ ವಯಸ್ಸಾದ ಕೆಲಸದವನಿಂದ ಫೋನ್ ತೆಗೆದುಕೊಂಡು ಯಾರಿಗೋ ಕರೆ ಮಾಡಿದ. ಸ್ವಲ್ಪ ಸಮಯದ ನಂತರ ಶಿಲ್ಪಳ ಫೋನ್ ರಿಂಗ್ ಆಯಿತು. ಅದು ಅನೀಶ್ನ ಕರೆ. ಅನೀಶ್ ಫೋನ್ ಮಾಡ್ತಾ ಇದ್ದಾನೆ. ಈಗ ಇವನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಹಲೋ. ಆದರೆ ಎದುರಿನಿಂದ ಅನೀಶ್ ಹೇಳಿದನ್ನ ಕೇಳಿ ಶಿಲ್ಪಾಗೆ ತನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ. ಅನೀಶ್ ಅಳುತ್ತಾ ಹೇಳುತ್ತಿದ್ದ, ಶಿಲ್ಪ, ದಯವಿಟ್ಟು ನನ್ನ ಕ್ಷಮಿಸು. ನನ್ನ ಕತೆ ಮುಗೀತು. ನಾನು ಸಂಪೂರ್ಣ ಹಾಳಾಗಿದ್ದೀನಿ. ರಸ್ತೆಗೆ ಬಂದಿದ್ದೀನಿ. ನೀನ್ ನನಗೆ ಏನ್ ಮಾಡ್ದೆ? ಶಿಲ್ಪಾಗೆ ಏನೂ ಅರ್ಥವಾಗಲಿಲ್ಲ. ಅನೀಶ್ ಏನು ಹೇಳುತ್ತಿದ್ದಾನೆ, ಅವಳು ಏನಾದರೂ ಹೇಳುವಷ್ಟರಲ್ಲಿ ಫೋನ್ನಲ್ಲಿ ಅನೀಶ್ಗೆ ಯಾರೋ ಹೊಡೆಯುತ್ತಿರುವ ಶಬ್ದ ಕೇಳಿಸಿತು. ನಂತರ ಕಟ್ ಆಯಿತು. ತಕ್ಷಣ ಶಿಲ್ಪಾ ಟಿವಿ ಆನ್ ಮಾಡಿ ನ್ಯೂಸ್ ಚಾನೆಲ್ ಹಾಕಿದಳು. ಅಲ್ಲಿ ಬರುತ್ತಿದ್ದ ಬ್ರೇಕಿಂಗ್ ನ್ಯೂಸ್ ನೋಡಿ ಅವಳು ಬೆಚ್ಚಿಬಿದ್ದಳು. ಬ್ರೇಕಿಂಗ್ ನ್ಯೂಸ್. ಇಂದು ಇದ್ದಕ್ಕಿದ್ದಂತೆ ಬೆಂಗಳೂರಿನ ಅತಿ ದೊಡ್ಡ A to Z ಮಾಲ್ನ ಷೇರುಗಳ ಮೌಲ್ಯ ಶೂನ್ಯಕ್ಕೆ ಇಳಿದಿದೆ. ಮುಂದಿನ 2 ಸೆಕೆಂಡ್ಗಳಲ್ಲೇ ಬಿಗ್ ಬುಲ್ ಮಾಲ್ಸ್ ಲಿಮಿಟೆಡ್ ಅದನ್ನ ಕೇವಲ 1 ರೂಪಾಯಿಗೆ ಖರೀದಿಸಿದೆ. ಕೋಟ್ಯಾಧಿಪತಿ ಉದ್ಯಮಿ ಅನೀಶ್ ಕೇವಲ 2 ಸೆಕೆಂಡ್ಗಳಲ್ಲಿ ಭಿಕ್ಷಕನಾಗಿದ್ದಾನೆ. ಬಿಗ್ ಬುಲ್ ವಿಶ್ವದ ಅತಿದೊಡ್ಡ ಫ್ಯಾಷನ್ ಡಿಸೈನಿಂಗ್ ಮತ್ತು ಮಾಲ್ ಕಂಪನಿಗಳಲ್ಲಿ ಒಂದಾಗಿತ್ತು. ಇಂಗ್ಲೆಂಡ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಪ್ಯಾರಿಸ್ ನಂತಹ ದೊಡ್ಡ ದೇಶಗಳಲ್ಲಿ ಅದು ಅತ್ಯಂತ ಜನಪ್ರಿಯ ಬ್ರ್ಯಾಂಡ್ ಆಗಿತ್ತು. ಈ ಸುದ್ದಿ ಕೇಳಿದ ಶಿಲ್ಪಾಗೆ ಈ ಸಂಪೂರ್ಣ ಘಟನೆ ಬಿಗ್ ಬುಲ್ ಉದ್ದೇಶಪೂರ್ವಕವಾಗಿ ಮಾಡಿಸಿದೆ ಎಂದು ಅರ್ಥವಾಯಿತು. ಆದ್ರೆ ಬಿಗ್ ಬುಲ್ ಹೀಗೆ ಯಾಕೆ ಮಾಡಿತು? ಕೊನೆಗೂ ಅನೀಶ್ ಯಾಕೆ ಶಿಲ್ಪಾಗೆ ಕರೆ ಮಾಡಿ ಕ್ಷಮೆ ಕೇಳುತ್ತಿದ್ದ? ಇದರ ಹಿಂದೆ ಯಾರು ಇದ್ದಾರೆ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಅವಳು ಯೋಚನೆಯಲ್ಲಿ ಮುಳುಗಿದ್ದಾಗಲೇ ಅವಳ ಫೋನ್ ಮತ್ತೆ ರಿಂಗ್ ಆಯಿತು. ಅದು ಅಪರಿಚಿತ ಸಂಖ್ಯೆಯಿಂದ ಬಂದ ಕರೆ. ಅವಳು ಫೋನ್ ಎತ್ತಿದಳು. ಹಲೋ. ಎದುರಿನಿಂದ ಬಂದ ಧ್ವನಿ ಕೇಳಿ ಶಿಲ್ಪಾಗೆ ತಲೆ ಸುತ್ತಿದಂತಾಯಿತು. ಶಿಲ್ಪಾ ಮೇಡಮ್, ಬಿಗ್ ಬುಲ್ ನಿಮ್ಮ ಬಟ್ಟೆ ಬ್ರ್ಯಾಂಡ್ ಅಲ್ಲಿ 100 ಕೋಟಿ ಇನ್ವೆಸ್ಟ್ ಮಾಡೋದಕ್ಕೆ ಬಯಸ್ತಾ ಇದೆ. ನಿಮ್ಮ ಬ್ರ್ಯಾಂಡ್ ನ ಬಟ್ಟೆಗಳು ಬಿಗ್ ಬುಲ್ ನ ವಿಶ್ವಾಸದಂತೆ ಇರುವ ಎಲ್ಲ ಔಟ್ಲೆಟ್ ಗಳಲ್ಲಿ ಮಾರಾಟಕ್ಕಿದೆ. ನೀವು ಬಿಗ್ ಬುಲ್ ನ ಕಚೇರಿಗೆ ಬಂದು ಸಹಿ ಮಾಡಬೇಕು. ಇದನ್ನು ಕೇಳಿ ಶಿಲ್ಪಾ ಸಂತೋಷದಿಂದ ತೇಲ್ಬಿಟ್ಲು. ಆದ್ರೆ ಈಗ ಅವಳ ಗೊಂದಲ ಇನ್ನಷ್ಟು ಹೆಚ್ಚಾಯಿತು. ಖಂಡಿತವಾಗ್ಲೂ ಯಾರು ಇದನ್ನ ಮಾಡಿಸ್ತಾ ಇದ್ದಾರೆ. ಆದ್ರೆ ಯಾರು? ಯಾಕೆ? ಅನೀಶ್ನ ಕ್ಯಾಬಿನ್ ನಲ್ಲಿ ನಡೆದಿದ್ದನ್ನ ನಾನು ಅಮ್ಮನಿಗೆ ಮಾತ್ರ ಹೇಳಿದ್ದೆ. ಹಾಗಾದ್ರೆ ಈ ವಿಷಯ ಇನ್ಯಾರಿಗ್ ಗೊತ್ತಾಯ್ತು? ಹೇಗ್ ಗೊತ್ತಾಯ್ತು? ಅಷ್ಟರಲ್ಲಿ ಏನು ನೆನಪಾಗಿ ಶಿಲ್ಪಾ ಬೆಚ್ಚಿಬಿದ್ಲು. ಆ ಭಿಕ್ಷುಕ ನಾನು ಅಮ್ಮನಿಗೆಲ್ಲ ಹೇಳ್ತಿದ್ದಾಗ ಅಲ್ಲಿದ್ದು ಅವನೊಬ್ನೇ. ಅಯ್ಯೋ, ನಾನ್ ಏನ್ ಯೋಚನೆ ಮಾಡ್ತಾ ಇದ್ದೀನಿ? ಅವನೊಬ್ಬ ಭಿಕ್ಷುಕ. ಅವನಿಂದ ಇದೆಲ್ಲ ಹೇಗ್ ಸಾಧ್ಯ? ಹಾಗಾದ್ರೆ ಯಾರು? ಈ ಸುದ್ದಿ ಮನೆಯವರಿಗೆಲ್ಲ ತಿಳಿದಾಗ ಅವರು ಸಂತೋಷಕ್ಕೆ ಮಿತಿರ್ಲಿಲ್ಲ. ಕಳೆದ ಕೆಲವು ದಿನಗಳಲ್ಲಿ ಇದೇ ಮೊದಲ ಬಾರಿಗೆ ಅವರ ಮನೆಗೆ ಒಂದು ಒಳ್ಳೆಯ ಸುದ್ದಿ ಬಂದಿತ್ತು. ಅದು ಯಾರೋ ಕನಸಿನಲ್ಲೂ ಊಹಿಸದ ಸಂತೋಷ ಆಗಿತ್ತು. ಆಗ ತಾತ ಘೋಷಿಸಿದರು, ಶಿಲ್ಪಾ ಈ ಸಾಧನೆ ಮಾಡಿದ ಖುಷಿಯಲ್ಲಿ ಇಂದು ಸಂಜೆ ನಾವು ಒಂದು ಒಳ್ಳೆ ಪಾರ್ಟಿ ಮಾಡೋಣ. ಎಲ್ಲರೂ ಪಾರ್ಟಿ ಸಿದ್ಧತೆಯಲ್ಲಿ ತೊಡಗಿದರು. ತಾತ ತಮ್ಮ ಕೊಠಡಿಗೆ ಹೋಗುತ್ತಿದ್ದಂತೆಯೇ ಅವರ ಫೋನ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ಬಂದ ಹೆಸರನ್ನ ನೋಡಿ ಅವರ ಮುಖ ಬಿಳಿಚಿತು. ಮತ್ತೆ ಮುಕ್ತಾರ್ ಕರೆ ಮಾಡಿದ್ದ. ನಡುಗುವ ಕೈಗಳಿಂದ ಅವರು ಕರೆ ಸ್ವೀಕರಿಸಿದರು. ಎದುರಿನಿಂದ ಮುಕ್ತಾರ್ ಮಾತನಾಡಿದ್ದ. ಬಲ್ವಂತ್ ರಾಯ್, ಭಿಕ್ಷುಕನ್ನ ಅಳಿಯನನ್ನಾಗಿ ಪಡೆದು ಹೇಗ್ ಅನಿಸ್ತಾ ಇದೆ? ಇನ್ನೇನ್ ಬೇಕು ನಿನಗೆ? ಮೊದಲು ಬಲವಂತವಾಗಿ ಶಿಲ್ಪಾಳನ್ನ ಆ ಭಿಕ್ಷುಕನಿಗೆ ಕೊಟ್ಟು ಮದುವೆ ಮಾಡಿಸ್ದೆ. ಅದ್ರ ನಂತರ ನಿನ್ನ ಗೂಂಡ ತಮ್ಮ ನನ್ನ ಮೊಮ್ಮಗಳಿಗೆ ಮತ್ತೆ ಕಿರುಕುಳ ಕೊಟ್ಟ. ನೋವು ಕೊಟ್ಟಿದ್ದು ನಾವೇ. ಈಗ ಅದರ ಔಷಧಿಯನ್ನು ಕೊಡ್ತಾ ಇರೋದು ನಾವೇ. ನಿನ್ನ ಮೊಮ್ಮಗಳು ನನ್ನ ತಮ್ಮನ ವಿರುದ್ಧ ಹಾಕಿರುವ ಕೇಸ್ ವಾಪಸ್ ತಗೊಳ್ಳಿ. ನಂತರ ನಿಮ್ ಕುಟುಂಬದವ್ರಿಗೆ ನಾವು ತೊಂದರೆ ಕೊಡಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ನಾನೇ ಹೇಳ್ತೀನಿ. ಇದನ್ನು ಕೇಳಿ ರಾಯ್ ಕುಟುಂಬದಲ್ಲಿ ಆತಂಕ ಮನೆ ಮಾಡಿತು. ಮುಕ್ತಾರ್ ಎಂಬ ಆ ಗುಂಡ ಈಗ ಏನು ಮಾಡುತ್ತಾನೋ ಯಾರಿಗೂ ಗೊತ್ತಿರಲಿಲ್ಲ. ತಾತ ಹೋಟೆಲ್ ರಾಜ್ಕಮಲ್ಗೆ ಹೋಗಲು ಸಿದ್ಧರಾದರು. ತಾತ, ನಾನು ನಿಮ್ ಜೊತೆ ಬರ್ತೀನಿ. ಬೇಡ, ಅವ್ನು ಏನ್ ಮಾಡ್ತಾನೋ ಗೊತ್ತಿಲ್ಲ. ನಾನು ಮತ್ತೆ ನಿಮ್ಮಪ್ಪ ಮಾತ್ರ ಹೋಗ್ತೀವಿ. ನಾವು 2 ಗಂಟೆ ಆದ್ರೂ ವಾಪಸ್ ಬರ್ದಿದ್ರೆ ನೀನ್ ಪೊಲೀಸ್ ಅವ್ರಿಗೆ ಫೋನ್ ಮಾಡು. ಸರಿ ತಾತ. ತಾತ ಮತ್ತು ಶಿಲ್ಪಾ ಅಪ್ಪ ಹೊರಡಲು ಸಿದ್ಧರಾದರು. ಆದರೆ ಡ್ರೈವರ್ ರಜೆಯಲ್ಲಿದ್ದ ಎಂದು ತಿಳಿಯಿತು. ಅಷ್ಟರಲ್ಲಿ ಸ್ನಾನ ಮಾಡಿ ಕೆಲಸದವರ ಬಟ್ಟೆ ಹಾಕಿಕೊಂಡ ಶೌರ್ಯ ಅಲ್ಲಿಗೆ ಬಂದ. ನಿನಗೆ ಕಾರ್ ಓಡ್ಸಕ್ ಬರುತ್ತಾ? ಹೌದು, ಬನ್ನಿ, ನಾನ್ ಕರ್ಕೊಂಡು ಹೋಗ್ತೀನಿ. ಭಿಕ್ಷುಕನಂತಿದ್ದ ಉದ್ದಗಡ್ಡ ಸರಿಯಾಗಿ ಹೊಂದದ ಕೆಲಸದವರ ಬಟ್ಟೆ ಧರಿಸಿದ್ದ ಶೌರ್ಯ ತಾತನ ಡ್ರೈವರ್ ಆಗಿ ಕಾರನ್ನ ಹೋಟೆಲ್ ರಾಜ್ಕಮಲ್ಗೆ ಓಡಿಸಿದ. ತಾತ ಮತ್ತು ಶಿಲ್ಪಾಳ ಅಪ್ಪ ಬೇಗನೆ ಒಳಗೆ ಹೋದರು. ಶೌರ್ಯ ಮಾತ್ರ ಪಾರ್ಕಿಂಗ್ ನಲ್ಲಿ ಕಾಯುತ್ತಾ ಕುಳಿತ. ಹೋಟೆಲ್ ರಾಜ್ಕಮಲ್ ಬೆಂಗಳೂರಿನ ಅತಿ ದೊಡ್ಡ ಹೋಟೆಲ್ಗಳಲ್ಲಿ ಒಂದಾಗಿತ್ತು. ಅಲ್ಲಿಗೆ ಬರುವ ಡ್ರೈವರ್ಗಳೇ ದುಬಾರಿ ಬಟ್ಟೆ ಧರಿಸುತ್ತಿದ್ದರು. ಬಲ್ವಂತ್ ರಾಯ್ ಅವರ ಡ್ರೈವರ್ನ ಈ ಸ್ಥಿತಿ ನೋಡಿ ಎಲ್ಲರೂ ನಗುತ್ತಿದ್ದರು. ಮತ್ತೊಂದೆಡೆ ಶಿಲ್ಪಾಳ ತಾತ ಬಲ್ವಂತ್ ರಾಯ್ ಮತ್ತು ಅವಳ ಅಪ್ಪ ಒಳಗೆ ತಲುಪುತ್ತಿದ್ದಂತೆ ಮುಕ್ತಾರ್ ಹೇಳಿದ,
ಕೋಪದಲ್ಲಿ ನಾನು ನಿಮ್ಮ ಮೊಮ್ಮಗಳ ಆ ಭಿಕ್ಷುಕನಿಗೆ ಕೊಟ್ಟು ಮದುವೆ ಮಾಡಿಸ್ದೆ. ಇದರಿಂದ ನನ್ನ ತಮ್ಮ ತುಂಬಾ ಕೋಪ ಮಾಡ್ಕೊಂಡಿದ್ದಾನೆ. ನಿನ್ನ ಮೊಮ್ಮಗಳು ಮತ್ತೆ ಅವನನ್ನೇ ಮದುವೆ ಆದ್ರೆ ಆಗ ಅವನು ಮತ್ತೆ ಸಮಾಧಾನ ಆಗೋದು. ಆದ್ರೆ ಆ ಶಿಲ್ಪ ಭಿಕ್ಷುಕನಿಗೆ ಡೈವರ್ಸ್ ಕೊಡಲು ಒಪ್ಪೋದಿಲ್ಲ. ಹಾಗಾದ್ರೆ ನನ್ನ ತಮ್ಮ ನಿಮ್ಮ ಕುಟುಂಬದ ಜೊತೆ ಏನ್ ಮಾಡ್ತಾನೋ ಅದನ್ನ ನಾನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳು. ನನ್ನ ಮೊಮ್ಮಗಳು ಮತ್ತೆ ನಿನ್ನ ಗೂಂಡ ತಮ್ಮನ ಕಾರಣದಿಂದ ನನ್ನ ಇಡೀ ಕುಟುಂಬ ಅಪಾಯದಲ್ಲಿದೆ. ಆ ಭಿಕ್ಷುಕ ಈ ಲೋಕದಲ್ಲೇ ಇಲ್ದೇ ಇದ್ರೆ ಹೌದು ಅದೇ ಸರಿಯಾದ ದಾರಿ. ಈಗಲೇ ಅವನನ್ನ ಕರೆಸ್ತೀನಿ. ತಕ್ಷಣ ಮುಕ್ತಾರ್ನ ಒಬ್ಬ ಮನುಷ್ಯ ಶೌರ್ಯನನ್ನ ಕರೆತರಲು ಹೋದ. ಅವನು ಶೌರ್ಯನನ್ನ ಕರೆದುಕೊಂಡು ಹೋಟೆಲ್ ಗೇಟ್ಗೆ ಬಂದಾಗ ಗಾರ್ಡ್ ಅವರನ್ನ ತಡೆದು ಹೇಳಿದ, ಏ ನಿಲ್ಲು, ಈ ಭಿಕ್ಷುಕನನ್ನ ಒಳಗಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇದೀಯಾ? ಇದನ್ನ ರಸ್ತೆ ಬೀದಿ ಹೋಟೆಲ್ ಅನ್ಕೊಂಡಿದ್ಯಾ? ಏಯ್ ಸೈಡ್ಗೆ ಹೋಗು. ಹೆಚ್ಚು ಮಾತಾಡಿದ್ರೆ ಇಲ್ಲೇ ನಿನ್ ಶವ ಬೀಳುತ್ತಷ್ಟೇ. ಗದ್ದಲ ಕೇಳಿ 4 ಗಟ್ಟಿಮುಟ್ಟಾದ ಸೆಕ್ಯೂರಿಟಿ ಗಾರ್ಡ್ಗಳು ಅಲ್ಲಿಗೆ ಬಂದು ಆ ಗೂಂಡನನ್ನ ಹಿಡಿದರು. ಆಗ ಭಿಕ್ಷುಕ ಶೌರ್ಯ ಹೇಳಿದ, ಮುಕ್ತಾರ್ ಡಾನ್ ನನ್ನ ಒಳಗಡೆ ಕರೀತಾ ಇದ್ದಾನೆ. ಮುಕ್ತಾರ್ನ ಹೆಸರು ಕೇಳುತ್ತಿದ್ದಂತೆಯೇ ಎಲ್ಲರೂ ಭಯದಿಂದ ಕೈಬಿಟ್ಟರು, ನಡುಗುತ್ತಾ ದಾರಿ ಬಿಟ್ಟರು. ಆ ಗೂಂಡ ಶೌರ್ಯನನ್ನ ಒಳಗೆ ಕರೆದುಕೊಂಡು ಹೋದ. ಹೋಟೆಲ್ನಲ್ಲಿದ್ದ ಎಲ್ಲರೂ ಒಬ್ಬ ಭಿಕ್ಷುಕನನ್ನ ನೋಡಿ ಆಶ್ಚರ್ಯಪಟ್ಟರು. ಮುಕ್ತಾರ್ನ ಮನುಷ್ಯ ಶೌರ್ಯನನ್ನ ಕೊಠಡಿಗೆ ಕರೆದುಕೊಂಡು ಹೋದ. ಅಲ್ಲಿ ಬಲವಂತ್ ರಾಯ್ ಮತ್ತು ಶಿಲ್ಪಳ ಅಪ್ಪ ಈಗಾಗಲೇ ಕಾಯುತ್ತಿದ್ದರು. ಭಿಕ್ಷುಕ ಶೌರ್ಯ ಒಳಗೆ ಬರುತ್ತಿದ್ದಂತೆಯೇ ಇಬ್ಬರು ಗಾಬರಿಯಿಂದ ಎದ್ದು ಹೇಳಿದರು, ಈಗ ಈ ಭಿಕ್ಷುಕ ನಿನ್ ಕೈಲಿದ್ದಾನೆ, ಏನ್ ಬೇಕಾದ್ರೂ ಮಾಡು. ಹೀಗೆಂದು ಇಬ್ಬರು ಹೊರಗಿನಿಂದ ಬಾಗಿಲು ಮುಚ್ಚಿ ಓಡಿ ಹೋದರು. ಈಗ ಒಳಗೆ ಮುಕ್ತಾರ್ ಮತ್ತು ಶೌರ್ಯ ಮಾತ್ರ ಇದ್ದರು. ಮುಕ್ತಾರ್ ತನ್ನ ಗನ್ ತೆಗೆದು ಶೌರ್ಯನ ತಲೆಗೆ ಇಟ್ಟ. ಭಿಕ್ಷುಕನಾಗಿ ಶ್ರೀಮಂತನ ಹಣದಲ್ಲಿ ಮಜಾ ಮಾಡ್ಬೇಕಾ? ಬಾ, ನಿನಗೆ ಭಿಕ್ಷುಕನ ಜೀವನದಿಂದ ಮುಕ್ತಿ ಕೊಡ್ತೀನಿ. ಒಂದೇ ಒಂದು ಗುಂಡು, ಎಲ್ಲ ಸುಖ ನಿಂದೆ. ಅಷ್ಟರಲ್ಲಿ ಶೌರ್ಯ ಮಾತನಾಡಿದ. ಅದನ್ನು ಕೇಳಿ ಮುಕ್ತಾರ್ನ ತಲೆ ಸುತ್ತಿತು. ಅವನು ಶೌರ್ಯ ಮೂಕನೆಂದುಕೊಂಡಿದ್ದ. ಸಾಹೇಬ್ರೆ, ನಂದು ಕೊನೆ ಆಸೆ ಇದೆ, ದಯವಿಟ್ಟು ಅದನ್ನ ನೆರವೇರಿಸಿ. ನನಗೆ ಒಂದೇ ಒಂದು ಫೋನ್ ಮಾಡ್ಬೇಕು. ನಿನಗೂ ಫೋನ್ ಮಾಡೋದಕ್ಕೆ ಸಂಬಂಧಿಕರಿದಾರಾ? ಚೆನ್ನಾಗಿದೆ, ಬಾ ನಿನ್ನ ಕೊನೆ ಆಸೆ ಪೂರೈಸ್ಕೋ. ಹೀಗೆಂದು ಮುಕ್ತಾರ್ ತನ್ನ ಮೊಬೈಲ್ ನನ್ನ ಶೌರ್ಯಗೆ ಕೊಟ್ಟ. ಶೌರ್ಯ ಒಂದು ನಂಬರ್ಗೆ ಡಯಲ್ ಮಾಡಿ ಕೇವಲ ಒಂದು ಮಿಸ್ ಕಾಲ್ ಕೊಟ್ಟು ಫೋನನ್ನ ಕಟ್ ಮಾಡಿದ. ಅದನ್ನು ನೋಡಿ ಮುಕ್ತಾರ್ ಜೋರಾಗಿ ನಗತೊಡಗಿದ. ಏ, ಇದು ನಿನ್ನಂತ ಭಿಕ್ಷುಕನ ಫೋನ್ ಅಲ್ಲ, ಮಿಸ್ ಕಾಲ್ ಕೊಟ್ಟು ಬಿಡೋದಕ್ಕೆ. ಇದು ಮುಕ್ತಾರ್ ಡಾನ್ ನ ಫೋನ್. ಮಾತಾಡು, ನಿನಗಿನ್ನು 1 ನಿಮಿಷ ಸಮಯ ಇದೆ. ಮುಕ್ತಾರ್ ಡಾನ್ ತನ್ನ ಮಾತು ಮುಗಿಸುವ ಮುನ್ನವೇ ಆಕಾಶದಲ್ಲಿ ಹೆಲಿಕಾಪ್ಟರ್ಗಳ ಶಬ್ದ ಮೊಳಗತೊಡಗಿತು. ಹೋಟೆಲ್ ಮುಂದೆ ಧೂಳಿನ ಮೋಡ ಎದ್ದಿತ್ತು. ಮುಕ್ತಾರ್ ಬೆಚ್ಚಿಬಿದ್ದ. ಹೆಲಿಕಾಪ್ಟರ್? ಯಾರು ಇವ್ರನ್ನ ಕರ್ಸಿದ್ದು? ಏ ಭಿಕ್ಷಕ, ನೀನ್ ಯಾರಿಗ್ ಮಿಸ್ ಕಾಲ್ ಕೊಟ್ಟೆ? ಯಾರ್ ನೀನು? ಶೌರ್ಯ ಮಾತ್ರ ತನ್ನ ಜಾಗದಲ್ಲೇ ನಿಂತು ನಗುತ್ತಿದ್ದ. ನಿಜವಾಗಿಯೂ ಆ ಹೆಲಿಕಾಪ್ಟರ್ಗಳು ಭಿಕ್ಷುಕ ಶೌರ್ಯಗಾಗಿ ಬಂದಿದ್ದವು. ಶೌರ್ಯ ಕೊಟ್ಟ ಆ ಒಂದು ಮಿಸ್ ಕಾಲ್ಗೂ ಈ ಹೆಲಿಕಾಪ್ಟರ್ಗೂ ಸಂಬಂಧ ಇದೆಯಾ? ಶೌರ್ಯ ಕಾಣಿಸುವಷ್ಟು ಸಾಮಾನ್ಯ ವ್ಯಕ್ತಿಯಲ್ಲವ. ಅವನು ಯಾರು? ಯಾಕೆ ಭಿಕ್ಷುಕನಂತೆ ಜೀವನ ನಡೆಸುತ್ತಿದ್ದಾನೆ? ಕಮಿಷನರ್ ರಿಂದ ಹಿಡಿದು ಚೀಫ್ ಮಿನಿಸ್ಟರ್ ವರೆಗೂ ಎಲ್ಲರೂ ಅವನ ಒಂದು ಕರೆಯ ನಿರೀಕ್ಷೆಯಲ್ಲಿ ಯಾಕೆ ಇರುತ್ತಾರೆ? ಬಿಗ್ ಬುಲ್ ಕಂಪನಿ ಶಿಲ್ಪಾಗೆ ನೀಡಿದ 100 ಕೋಟಿಯ ಆಫರ್ಗೂ ಶೌರ್ಯಗೂ ಮಾಡಿದ ಒಂದು ಫೋನ್ ಕಾಲ್ಗೂ ಯಾವುದಾದರೂ ಸಂಬಂಧ ಇದೆಯಾ? ಮಾಲ್ನಲ್ಲಿ ಸಲೀಂ ಡಾನ್ ಕಿವಿಯಲ್ಲಿ ಅವನು ಏನು ಹೇಳಿದ? ಮುಂದೆ ಏನಾಗಲಿದೆ? ಮುಂದಿನ ಕತೆ ತಿಳಿಯಬೇಕಾದರೆ ದ ಬೆಗ್ಗರ್ ಹಸ್ಬೆಂಡ್ ನ ಎಲ್ಲ ಎಪಿಸೋಡ್ಗಳನ್ನ ಕೇಳಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಮೇಲೆ ಪಾಕೆಟ್ FM ಆಪ್ ಅನ್ನ ಡೌನ್ಲೋಡ್ ಮಾಡಿ.